ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ ಅಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಕಳೆದ 10 ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಮೋಸ್ಟ್ 250 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ ಸರ್? ಹಾಗಾದ್ರೆ ಕಳೆದ 10 ತಿಂಗಳ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೆ? 2025 ಜನವರಿಯಿಂದ 2025 ಅಕ್ಟೋಬರ್ ವರೆಗೆ ಕಂಡುಬರ್ತಕ್ಕಂತಹ ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 250 ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ ಸರ್? ಹಾಗಾದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಏನೇನು ಒಳಗೊಂಡಿದೆ ಅಂತ ಕೇಳೋದಾದ್ರೆ, ಒಂದು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂಡ್ ದೆನ್ ಇನ್ನೊಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಸರಿನಾ ಸರ್? ನಾನು SSC ಎಕ್ಸಾಮ್ ಬರೀತೀನಿ, RRB ಎಕ್ಸಾಮ್ ಬರೀತೀನಿ, ಇದಕ್ಕೆ ಯೂಸ್ಫುಲ್ ಆಗುತ್ತಾ? ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಓಕೆ ಸರ್ ನಾನು SSC ಮುಂದೆ ಬರ್ತಕ್ಕಂತಹ CHSL ಎಕ್ಸಾಮ್ ಬರೀತಿದ್ದೀನಿ, ಇಲ್ಲ ಅಂತಂದ್ರೆ MTS ಎಕ್ಸಾಮ್ ಬರೀತಿದ್ದೀನಿ, ಇಲ್ಲ ಅಂದ್ರೆ GD ಎಕ್ಸಾಮ್ ಬರೀತಿದ್ದೀನಿ. ಓಕೆ, ನನಗೆ ಈ ಕ್ಲಾಸ್ ಯೂಸ್ಫುಲ್ ಆಗುತ್ತಾ? ಹೌದು, ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದ್ರೆ ಈ SSC ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಇದು ಫೋಕಸ್ ಮಾಡೋದು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಓಕೆ, ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದರಲ್ಲಿ ಒಳಗೊಂಡಿದೆ, ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ತೋರಿಸ್ತಾನೆ ಎಲ್ಲಿ SSC ಅಲ್ಲಿ, ಬಟ್ ಜಾಸ್ತಿ ಫೋಕಸ್ ಮಾಡೋದಿಲ್ಲ ಅಂದ್ರೆ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾನೆ ಈ SSC ಅವನು. ಓಕೆ, ಅಂಡ್ ದೆನ್ ಇಲ್ಲ ಸರ್ ನಾನು RRB ಬರೀತಿದ್ದೀನಿ, SSC ನಾನು ಬರೆಯೋದೇ ಇಲ್ಲ. ಓಕೆ, ನಾನು RRB ಬರೀತೀನಿ, RRB ಅಲ್ಲಿ ಯಾವ್ದಾದ್ರು ಬರೀತೀನಿ, ನಾನು ಈ D ಗ್ರೂಪ್ ಎಕ್ಸಾಮ್ ಬರೀತೀನಿ, ಇಲ್ಲ ಅಂದ್ರೆ NTPC ಎಕ್ಸಾಮ್ ಬರೀತೀನಿ, ಇಲ್ಲ ಅಂದ್ರೆ ALP ಎಕ್ಸಾಮ್ ಬರೀತೀನಿ, ನನಗೆ ಇದು ಯೂಸ್ಫುಲ್ ಆಗುತ್ತಾ? ಹೌದು, ನೀವು ಯಾವುದೇ ಎಕ್ಸಾಮ್ ಬರೆದ್ರು ಸಹ RRB ಅಲ್ಲಿ ಒಂದು ಸಮ್ ಪ್ಯಾಟರ್ನ್ ಮೇಂಟೈನ್ ಮಾಡಿದ್ದಾನೆ RRB ಅಲ್ಲಿ. ಲೈಕ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಈ ಒಂದು ಟಾಪಿಕ್ ಮೇಲೆ ನಾನು ಕೇಳ್ತೀನಿ ಅಂತ. ಓಕೆ, ಆ ಎಲ್ಲಾ ಟಾಪಿಕ್ಗಳನ್ನು ಸಹ ಈ ಒಂದು ಕ್ಲಾಸ್ ಅಲ್ಲಿ ಒಳಗೊಂಡಿದೆ. ಸರಿಯಾ? ಅಂಡ್ ದೆನ್ ಸರ್ ಇಲ್ಲ ಸರ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಎಕ್ಸಾಮ್ ಬರೆಯೋದಿಲ್ಲ, ನಾನು ಬರೆಯೋದು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಮಾತ್ರ. ಸೊ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಾನು PC ಇಂದ KS ವರೆಗೂ ಯಾವ್ದಾದ್ರು ಒಂದು ಬರೀತೀನಿ, ಅಲ್ಲಿ ನನಗೆ ಯೂಸ್ಫುಲ್ ಆಗುತ್ತಾ? ಹೌದು, ಈ PC ಇಂದ KS ವರೆಗೂ ಮೀನ್ಸ್ ಒಟ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಹೇಳೋದಾದ್ರೆ ನಿಮಗೆ 3 ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಯಾವುದು? ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂಡ್ ದೆನ್ ಸ್ಟೇಟ್ ಕರೆಂಟ್ ಅಫೇರ್ಸ್. ಓಕೆ, ನಿಮಗೆ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸ್ವಲ್ಪ ವೇಟೇಜ್ ಏನಿದೆ ಅಲ್ವಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಿಮಗೆ ಈ ಕ್ಲಾಸ್ ಸಹ ಯೂಸ್ಫುಲ್ ಆಗುತ್ತೆ. ಯಾಕಷ್ಟು ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 3 ತಿಂಗಳ ಹಿಂದೆ ಜೂನ್ ಅಲ್ಲಿ ನಾನು ನಿಮಗೆ 6 ಮಂತ್ ಕರೆಂಟ್ ಅಫೇರ್ಸ್ ಅಂತ ಒಂದು ಕ್ಲಾಸ್ ಮಾಡಿದ್ದೆ. ಆ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಈ ಕ್ಲಾಸಿಂದ ಸಾಕಷ್ಟು ಕ್ವಶನ್ಗಳು ಮುಂಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಬರ್ತವೆ ಅಂತ. ಹೌದು, ಬಂದಿದ್ದಾವೆ ಸಹ. ಯಾವುದರಲ್ಲಿ? ಈ RRB NTPC ಎಕ್ಸಾಮ್ ಏನಿದೆ ಅಲ್ವಾ, NTPC ಗ್ರಾಜುಯೇಷನ್ ಎಕ್ಸಾಮ್ ಆಗಿರಲಿ ಅಂಡ್ ದೆನ್ ಅಂಡರ್ ಗ್ರಾಜುಯೇಷನ್ ಎಕ್ಸಾಮ್ ಆಗಿರಲಿ, ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಮೀನ್ಸ್ ಎರಡೂ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಕ್ವಶನ್ಗಳು ಅಲ್ಲಿಂದ ರಿಪೀಟ್ ಆಗಿದ್ದಾವೆ. ಸೊ ಅನಲೈಸಿಸ್ ಮಾಡುವಾಗ ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ, ಯಾರು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಲ್ವಾ, ಅಲ್ಲಿ ನೋಡ್ಕೊಂಡು ಬನ್ನಿ. ಯಾಕೆಂದ್ರೆ ಆ ಒಂದು ಕ್ಲಾಸಿಂದ ಕ್ವಶನ್ಗಳು ರಿಪೀಟ್ ಆಗ್ತಾ ಇದಾವೆ ಅಂತ. ಅಂಡ್ ದೆನ್ ಮುಂಬರ್ತಕ್ಕಂತಹ D ಗ್ರೂಪ್ ಎಕ್ಸಾಮ್ ಆದ ನಂತರವೂ ಸಹ ನಿಮಗೆ ನಾನು ಇದನ್ನೇ ಹೇಳ್ತೀನಿ, ಏನು ಅಂತಂದ್ರೆ 1 ತಿಂಗಳ ಹಿಂದೆ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೆ ಲಾಸ್ಟ್ 10 months ಯಾರ್ಯಾರು ನೋಡಿಲ್ಲ ಅಲ್ವಾ, ಅಲ್ಲಿ ನೋಡ್ಕೊಂಡು ಬನ್ನಿ, ಅಲ್ಲಿಂದ ನಿಮಗೆ ಕ್ವಶನ್ ಬಂದಿದ್ದಾವೆ ಅಂತ. ಸರಿಯಾ? ಸೊ ಖಂಡಿತವಾಗೂ ಬಂದೇ ಬರುತ್ತೆ, ಯಾಕೆಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ತಂದಿಡಲಾಗಿದೆ. ಸರಿಯಾ? ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದ್ರೆ, ಈ 1 hour ಅಲ್ಲಿ ನಾವು 125 ಪ್ರಶ್ನೆಗಳನ್ನ ಮಾಡೋಣ. ಹಾಗೆ ಇನ್ನೊಂದು 1 hour ಅಲ್ಲಿ ಇನ್ನೂ 125 ಪ್ರಶ್ನೆಗಳನ್ನ ಮಾಡೋಣ. ಸರಿನಾ? ಯಾಕೆಂದ್ರೆ 1 hour ಅಲ್ಲಿ ನಾನು 300 ಪ್ರಶ್ನೆಗಳನ್ನು ಸಹ ಮಾಡಬಹುದು, ಬಟ್ ಅದು ಫಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಸೆಷನ್ ಅಲ್ಲಿ ಮತ್ತೊಂದು ಸೆಷನ್ ಅಲ್ಲಿ 125 ಮಾಡ್ಕೊಳ್ಳೋಣ. ಸರಿನಾ? ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಭಾರತದ ಮೊದಲ ಓವರ್ ಪಾಸ್ ವನ್ಯಜೀವಿ ಕಾರಿಡಾರ್ ಅನ್ನು ಯಾವ ಎಕ್ಸ್ಪ್ರೆಸ್ ವೇ ಅಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಭಾರತದ ಮೊದಲ ಓವರ್ ಪಾಸ್ ಏನಿದೆ ನೋಡಿ, ಇಲ್ಲಿ ಹೈವೇ ಇದೆ, ಹೈವೇ ಮೇಲೆ ಒಂದು ಓವರ್ ಪಾಸ್ ಮಾಡಿದ್ದಾರೆ. ಮೀನ್ಸ್ ಪ್ರಾಣಿಗಳು ದಾಟಿ ಹೋಗಕ್ಕೆ. ಓಕೆ, ಮನುಷ್ಯರು ಇಂಟರಪ್ಟ್ ಮಾಡಬಾರ್ದು. ಇವಾಗ ಕುಡಿದು ಬಂದ ಮನುಷ್ಯ ಹೇಗೆ ಅಂತಂದ್ರೆ, ಮುಂದೆ ಮನುಷ್ಯ ಇದ್ದಾನೆ ಅವನಿಗೆ ಹೊಡ್ಕೊಂಡು ಹೋಗ್ತಾರೆ, ಪ್ರಾಣಿಗಳಿದ್ರೆ ಅದೇ ಲೆಕ್ಕ ಮಾಡ್ತಾನೆ ಅಂತ ಹೇಳಿ ಸೊ ಓವರ್ ಪಾಸ್ ಮಾಡಿದ್ದಾರೆ. ಯಾವ ಒಂದು ಹೈವೇಲಿ ಓವರ್ ಪಾಸ್ ಮಾಡಿದ್ದಾರೆ ಇದನ್ನ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಯಮುನಾ ಎಕ್ಸ್ಪ್ರೆಸ್ ವೇ, ಆಪ್ಷನ್ ಬಿ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ, ಆಪ್ಷನ್ ಸಿ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ, ಅಂಡ್ ದೆನ್ ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ದೆಹಲಿ ಟು ಮುಂಬೈ ಎಕ್ಸ್ಪ್ರೆಸ್ ವೇ ಅಂತ ಆಗುತ್ತೆ. ಸರಿನಾ? ಭಾರತದ ಮೊದಲ ಓವರ್ ಪಾಸ್ ವನ್ಯಜೀವಿ ಕಾರಿಡಾರ್ ಅನ್ನು ಯಾವ ಎಕ್ಸ್ಪ್ರೆಸ್ ವೇ ಅಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ದೆಹಲಿ ಟು ಮುಂಬೈ ಎಕ್ಸ್ಪ್ರೆಸ್ ವೇ ಅಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಸರಿನಾ? ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಯಾವ ರಾಜ್ಯವನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಯಾವುದು ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಮಿಜೋರಾಂ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕೇರಳ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ತಮಿಳುನಾಡು ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಜಸ್ಟ್ ನಿಮಗೆ ಏನಾದರೂ ಪ್ರಶ್ನೆ ಭಾರತದ ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು ಈ ಮಿಜೋರಾಂ ಅಂತ. ಸರಿನಾ? ಬಟ್ ಇವಾಗ ಏನು ಕೇಳಿದಾನೆ ನಿಮಗೆ ಪ್ರಶ್ನೆ? ಡಿಜಿಟಲ್ ಸಾಕ್ಷರ ಅಂತ ಕೇಳಿದ್ದಾನೆ. ಸೊ ಡಿಜಿಟಲ್ ಸಾಕ್ಷರತೆಯನ್ನು ಸಂಪೂರ್ಣವಾಗಿ ಸಾಧಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ನಮ್ಮ ನೆರೆಯ ರಾಜ್ಯ ಈ ಕೇರಳ ಅಂತ ಹೇಳ್ತೀವಿ. ಸರ್, ನಾನು ನೆನ್ಪಿಟ್ಕೊಳ್ಳಿ ಯಾವುದು ಅಂತಂದ್ರೆ ಕೇರಳ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ನಿಕೋಸರ್ ಡಾನ್ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ದಾನೆ. ಯಾರು? ನಿಕೋಸರ್ ಡಾನ್ ಅನ್ನೋರು, ಹೆಸರಲ್ಲೇ ಡಾನ್ ಇದೆ. ಯಾವ ದೇಶದ ಡಾನ್ ಆಗಿದ್ದಾರೆ ಇವರು? ಆಪ್ಷನ್ ಎ ಕೊಟ್ಟಿದ್ದಾನೆ ನ್ಯೂಜಿಲೆಂಡ್ ಅಂತ, ಆಪ್ಷನ್ ಬಿ ಕೊಟ್ಟಿದ್ದಾನೆ ಬೋಲವಿಯಾ ಅಂತ, ಆಪ್ಷನ್ ಸಿ ಕೊಟ್ಟಿದ್ದಾನೆ ರೊಮಾನಿಯಾ, ಅಂಡ್ ದೆನ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದ್ರೆ ಈಕ್ವಾಡರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಯಾರು? ನಿಕೋಸರ್ ಡಾನ್ ಅವರು ಈ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ರೊಮಾನಿಯಾ ದೇಶದ ಅಧ್ಯಕ್ಷರಾಗಿದ್ದಾರೆ. ಸರಿನಾ? ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ
ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ರೋಮಾನಿಯಾ ದೇಶದ ಅಧ್ಯಕ್ಷರಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ SSC ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಇದು. ಯಾಕೆ ಅಂತಂದ್ರೆ ಬ್ರಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ SSC ಎಕ್ಸಾಮ್ ಅಲ್ಲಿ, ಸರಿನಾ. ಸೊ ಯಾರು ಅಧ್ಯಕ್ಷರಾಗಿದ್ದಾರೆ, ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ ಸರೀಫ್ ಶಾಸ್ತ್ರಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಹರವಂಶ್ ಚಾವ್ಲಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಹರ್ಷವರ್ಧನ್ ಅಗರ್ವಾಲ್, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಈ ಅಶೋಕ್ ಕುಮಾರ್ ಸಿಂಗ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಈ ಹರಿವಂಶ್ ಚಾವ್ಲಾ ಅವರು ಆಯ್ಕೆಯಾಗಿದ್ದಾರೆ, ನೇಮಕಗೊಂಡಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾರು, ಹರಿವಂಶ್ ಚಾವ್ಲಾ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಸತತ 4ನೇ ಬಾರಿಗೆ 2025ರ BWF ಸುಧರ್ಮಿನ್ ಕಪ್ ಅನ್ನು ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಯಾವುದು, ಸುಧೀರ್ಮನ್ ಕಪ್ ಅನ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು, ಸತತ 4ನೇ ಬಾರಿಗೆ ಗೆದ್ದಿದೆ ಅಂತ ಯಾವ ದೇಶ ಅದು, ಜಪಾನ್ ದೇಶ, ಚೀನಾ ದೇಶ, ದಕ್ಷಿಣ ಕೊರಿಯಾ ದೇಶ ಅಂಡ್ ದೆನ್ ಮಲೇಷಿಯಾ ದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ನಮ್ಮ ನೆರೆಯ ಅಂಡ್ ದೆನ್ ಮಿತ್ರ ದೇಶ ಚೀನಾ ದೇಶ ಅಂತ ಹೇಳ್ತೀವಿ, ಸರಿನಾ. ಯಾವುದು, ಈ BWF ಸುಧೀರ್ಮನ್ ಕಪ್ ಅನ್ನ ಸತತವಾಗಿ 4ನೇ ಬಾರಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತಂದ್ರೆ ಚೀನಾ ದೇಶ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ದೆನ್ ಆರ್ಚರಿಯಲ್ಲೂ ಸಹ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು ಈ ವರ್ಷ ಅಂತಂದ್ರೆ ಇದೇ ಚೀನಾ ಅಂತ ಹೇಳ್ತೀವಿ, ಸರಿನಾ. ಅಂಡ್ ದೆನ್ ಬ್ಯಾಡ್ಮಿಂಟನ್ ಅಲ್ಲೂ ಸಹ ಈ ವರ್ಷ ಯಾರು ಫಸ್ಟ್ ಇದ್ದಾರೆ ಅಂತಂದ್ರೆ ಇದೇ ಚೀನಾದವರೇ ಫಸ್ಟ್ ಇದ್ದಾರೆ, ಸರಿನಾ. ಅದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೈವಿಕ ಸಾರ್ವಜನಿಕ ಸ್ಥಿರೀಕರಣ ಮತ್ತು ಸುಸ್ಥಿರ ಕೃಷಿಯಲ್ಲಿನ ಪ್ರವರ್ತಕ ಕೆಲಸಕ್ಕಾಗಿ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದು PC ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳ್ತಾನೆ ಈ ತರ ಪ್ರಶ್ನೆ. ಓಕೆ, ಯಾವುದು, ವಿಶ್ವ ಆಹಾರ ಪ್ರಶಸ್ತಿ. ಓಕೆ, ಸೆಂಟ್ರಲ್ ಅಲ್ಲೂ ಸಹ ಕೇಳ್ತಾನೆ, ಬಟ್ PC ಯಲ್ಲಿ ಈ ಒಂದು ಕ್ವಶನ್ ಫೋಕಸ್ ಮಾಡ್ಕೊಳ್ತಾನೆ ನೋಡಿ. ಯಾವುದು, ವಿಶ್ವ ಆಹಾರ ಪ್ರಶಸ್ತಿ. ಯಾರಾದ್ರೂ ಆಪ್ಷನ್ ಕೊಟ್ಟಿದ್ದಾನೆ, ವಾಹನ ಶಿವ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಮೆರಿ ಡೆಲ್ ಚಿಲ್ಟನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಮರಿಯಂಜೆಲ್ಲಾ ಹಂಗೇರಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದ್ರೆ ಪೂರ್ಣಿಮಾ ದೇವಿ ಬರ್ಮನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಮರಿಯಂಜೆಲ್ಲಾ ಅಲ್ಲ, ಅದು ಮರಿಯಂಗೆಲ್ಲಾ ಹಂಗೇರಿ ಅಂತ ಆಗುತ್ತೆ, ಸರಿನಾ. ಯಾರು, ಮರಿಯಂಗೆಲ್ಲಾ ಹಂಗೇರಿ. ಓಕೆ, ನೀವು ಸಹ ಯಾರು ಮರಿಬಾರದು, ಯಾರು ವಿಶ್ವ ಆಹಾರ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಮರಿಯಂಗಿಲ್ಲಾ, ನೀವು ಯಾರು, ಮರಿಯಂಗಿಲ್ಲಾ ಹಂಗೇರಿ ಅಂತ ವ್ಯಕ್ತಿ, ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇವರು ಯಾವ ದೇಶದವರಾಗಿದ್ದಾರೆ, ಬ್ರೆಜಿಲ್ ದೇಶದವರು ಇವರಾಗಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ದಡಾರ ಮತ್ತು ರುಬೆಲ್ಲಾವನ್ನು ತೊಡೆದು ಹಾಕಲು ಆರೋಗ್ಯ ಸಚಿವಾಲಯವು ನಿಗದಿಪಡಿಸಿದ ಗುರಿ ವರ್ಷ ಯಾವುದು ಅಂತ ಕೇಳಿದ್ದಾನೆ. ಯಾವ ವರ್ಷವನ್ನ ಗುರಿಪಡಿಸಿದ್ದಾರೆ, ಮೀನ್ಸ್ ಈ ಒಂದು ರುಬೆಲ್ಲಾ ಮತ್ತು ದಡಾರವನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ 2025. ಓಕೆ, ಈ ವರ್ಷ ನಿರ್ಮೂಲನೆ ಆಗಿದೆಯಾ, ನಿರ್ಮೂಲನೆ ಇನ್ನೂ ಆಗಿಲ್ಲ. 2026, 2027, 2030 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ 2026 ಇದನ್ನ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ದಾನೆ. ಯಾವುದನ್ನ, ದಡಾರ ಮತ್ತು ರುಬೆಲ್ಲಾ, ಸರಿನಾ. ಯಾವುದು, ದಡಾರ ಮತ್ತು ರುಬೆಲ್ಲಾ ಅನ್ನುವ ರೋಗಗಳನ್ನ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡ್ತೀವಿ ಅಂತ ನಮ್ಮ ಭಾರತ ದೇಶ ಒಂದು ನಿಗದಿಪಡಿಸಿದೆ. ಯಾವೊಂದು ವರ್ಷವನ್ನ, 2026 ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, DRDO ಇತ್ತೀಚೆಗೆ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ಹಡಗು ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ಪರೀಕ್ಷಿಸಿದೆ. ಅದರ ಹೆಸರೇನು ಅಂತ ಕೇಳಿದ್ದಾನೆ. ಅದರ ಹೆಸರು ಏನಾಗಿದೆ ಹೇಳ್ಬೋದು, ಅದರ ಹೆಸರೇನು ಅಂತ. ಸೊ ಅದರ ಹೆಸರೇನಂತ ನಾವು ಹೇಳ್ತೀವಿ ಅಂತಂದ್ರೆ NASMSR ಅಂತ ಹೇಳ್ತೀವಿ, ಸರಿನಾ. ಯಾವುದು, ಆಪ್ಷನ್ ಸಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ, NASMSR ಅಂತ ಹೇಳ್ತೀವಿ, ಆ ಒಂದು ಸ್ಥಳೀಯ ಹಡಗು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ DDU GKY ಅಡಿಯಲ್ಲಿ ಬಡ ಗ್ರಾಮೀಣ ಯುವಕರಿಗೆ ವಯಸ್ಸಿನ ಅರ್ಹತೆ ಏನು ಅಂತ. ಯಾವುದು, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಕೌಶಲ್ಯ ಯೋಜನೆ ಇದೆ ಅಲ್ವಾ. ಸೊ ನಿಮ್ಮ ಲೋಕಲ್ ಅಲ್ಲಿ ಸಹ, ಇಲ್ಲಿ ನಾವು ನಿಯರ್ ಬೈ ಹೇಳೋದಾದ್ರೆ ಓಕೆ, ಬೆಂಗಳೂರಲ್ಲಿ ಸಹ ಇದಾವೆ. ಅಂಡ್ ದೆನ್ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಸಹ ಇವು ಇದಾವೆ ಕೌಶಲ್ಯ ಯೋಜನೆಗಳು ಅಂತ, ಕೌಶಲ್ಯ ಪ್ರೊವೈಡ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ಸೊ ಏಜ್ ಎಷ್ಟು ಲಿಮಿಟ್ ಮಾಡಿದ್ದಾರೆ ಅದರಲ್ಲಿ, 25ರಿಂದ 14, ಮೀನ್ಸ್ 14ರಿಂದ 25, 15ರಿಂದ 35, ಅಥವಾ 18ರಿಂದ 40, ಅಥವಾ 21ರಿಂದ 45 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ 15ರಿಂದ 25, ಸರಿನಾ. ನೆನ್ಪಿಟ್ಕೊಳ್ಳಿ, ಯಾವುದು, 15ರಿಂದ 35 ವರ್ಷಗಳು ಈ ಒಂದು ಗ್ರಾಮೀಣ ಯುವಕರಿಗೆ ವಯಸ್ಸಿನ ಅರ್ಹತೆ ಇದೆ. ಇದು ನೆನ್ಪಿಟ್ಕೊಳ್ಳಿ. ಇದನ್ನ MTS ಎಕ್ಸಾಮ್ ಅಲ್ಲಿ ಆಲ್ರೆಡಿ 2 ವರ್ಷದ ಹಿಂದೆ ಕೇಳಿದ್ದಾನೆ. ಅಂಡ್ ದೆನ್ CHSL ಎಕ್ಸಾಮ್ ಅಲ್ಲಿ ಹೋದ ವರ್ಷ ಕೇಳಿದ್ದಾನೆ. ಮತ್ತೆ ಈ ವರ್ಷ ಫೇಸ್ 13 ಎಕ್ಸಾಮ್ ಅಲ್ಲಿ ಈ ಒಂದು ಕ್ವಶನ್ ಕೇಳಿದ್ದಾನೆ. ಎಕ್ಸಾಕ್ಟ್ ಕ್ವಶನ್ ನಿಮ್ಗೆ ಹೀಗೆ ಬರುತ್ತೆ. ಯಾಕೆ ಈ ಕ್ವಶನ್ ಕೇಳ್ತಾನೆ ಈ ವರ್ಷ ಅಂತ ಹೇಳಿದ್ರೆ, ಈ ವರ್ಷ 10 ವರ್ಷ ಕಂಪ್ಲೀಟ್ ಮಾಡುತ್ತೆ ಈ ಒಂದು ಯೋಜನೆ. ಯಾಕೆಂದ್ರೆ 2016ರಲ್ಲಿ ಈ ಒಂದು ಯೋಜನೆ ಬಂದಿತ್ತು. ಯಾವ ಯೋಜನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. ಯಾವ ವರ್ಷ ಜಾರಿಗೆ ಬಂದಿದೆ ಅಂತ ಕೇಳಿದ್ರೆ 2016 ಅಂತ ಹೇಳ್ಬೇಕಾಗತ್ತೆ. ಸೊ 2015 ಮತ್ತು 2016ರಲ್ಲಿ ಬಂದಿರತಕ್ಕಂಥ ಯೋಜನೆಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ 10 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಆ ಒಂದು ಯೋಜನೆಗಳನ್ನ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಅಂಡ್ ನೀವು ಯಾವ್ದಾವ್ದು ವರ್ಷಗಳನ್ನ ಇಟ್ಕೊಳ್ಬೇಕು. 1925ರಲ್ಲಿ ಏನಾದರೂ ಹಿಸ್ಟ್ರಿಯಲ್ಲಿ ಆಗಿದಾವ, ಹೌದು, ಅದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಅಂಡ್ ದೆನ್ ನೆಕ್ಸ್ಟ್, ಈ
1950ರಲ್ಲಿ ಏನಾದರೂ ಆಗಿದಾವ ಅದನ್ನ ನೆನ್ಪಿಟ್ಕೋಬೇಕು. 1975ರಲ್ಲಿ ಏನಾದರೂ ಆಗಿದೆಯಾ ಅದನ್ನ ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ 2000ರಲ್ಲಿ ಏನಾದರೂ ಕಾಯ್ದೆಗಳು ಬಂದಿದ್ದಾವೆ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 2015ರಲ್ಲಿ ಮತ್ತು 2016ರಲ್ಲಿ ಏನಾದರೂ ಕಾಯ್ದೆಗಳು ಬಂದಿದ್ದಾವೆ, ಇಲ್ಲ ಅಂತಂದರೆ ಯಾವುದಾದ್ರೂ ಪ್ರಾಜೆಕ್ಟ್ಗಳು ಬಂದಿದ್ದಾವೆ ಅದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ 50 ವರ್ಷ ಆಗಿದ್ದು, 25 ವರ್ಷ ಆಗಿದ್ದು, 75 ವರ್ಷ ಆಗಿದ್ದು, 100 ವರ್ಷ ಆಗಿದ್ದು ಇದನ್ನು ಕೇಳ್ತಾನೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದೇ ಮಾತ್ರ ಗೀತೆ ಏನಿದೆ ಅಲ್ವಾ ಅದನ್ನು ಹಾಡಿ 150 ವರ್ಷಗಳಾಯ್ತು ಇವಾಗ. ಸೊ ಅದಕ್ಕೆ ಅದನ್ನು ಕೇಳ್ತಾನೆ, ಅದನ್ನು ನೆನ್ಪಿಟ್ಕೊಳ್ಳಿ. ಖಂಡಿತವಾಗೂ ಕೇಳ್ತಾನೆ. ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳ್ತೀವಿ. ಸೊ ಆ ಒಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು ಅಂತ ಕೇಳಿದ್ರೆ 1896ರಲ್ಲಿ ಈ ಕಲ್ಕತ್ತಾದ ಅಧಿವೇಶನದಲ್ಲಿ ಹಾಡ್ತಾರೆ, ಸರಿನಾ. ಸೊ ಅದರ ಅಧ್ಯಕ್ಷರು ಯಾರಾಗಿದ್ರು? ರೆಹಮತುಲ್ಲಾ ಅಂತ ಹೇಳ್ತೀವಿ, ಸರಿನಾ. INC ಅಧ್ಯಕ್ಷರು 1896ರಲ್ಲಿ ಯಾರಾಗಿದ್ರು ಅಂದರೆ ರೆಹಮತುಲ್ಲಾ ಅಂತ ಹೇಳ್ತೀವಿ. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ 1896ರಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಅಂತ ಗೀತೆಯನ್ನು ಹಾಡಲಾಗ್ತದೆ, ಸರಿಯಾ. ಸೊ ಇಲ್ಲಿ ಕಲ್ಕತ್ತಾದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಡಿಲಾ ಎಂಬ ಹೆಸರಿನ ವಿಶ್ವದ ಮೊದಲ AI ಜನರೇಟೆಡ್ ಸರ್ಕಾರಿ ಸಚಿವರನ್ನು ನೇಮಿಸಿದೆ ಅಂತ ಕೇಳಿದ್ದಾನೆ. ಯಾವುದು AI ಸಚಿವರು ಎಲ್ಲಿದ್ದಾರೆ? ಫಸ್ಟ್ ನಮ್ಮ ಅಲ್ಬೇನಿಯಾದಲ್ಲಿ. ಓಕೆ, ಎಲ್ಲಿ ಅಂತಂದರೆ ಅಲ್ಬೇನಿಯಾ ಅಂತ ಹೇಳ್ತೀವಿ. AI ಜನರೇಟೆಡ್ ಸರ್ಕಾರಿ ಸಚಿವರು ಯಾರು ಅಂತಂದರೆ ಡಿಲಾನವರು. ಆ ಡಿಲ್ಲಾ ಅಥವಾ ಡಿಲ್ಲಾ ಅಂತ ಹೇಳ್ತೀವಿ. ಅವರು ಯಾವ ದೇಶದವರಾಗಿದ್ದಾರೆ ಅಂದರೆ ಈ ಅಲ್ಬೇನಿಯಾ ದೇಶದವರಾಗಿದ್ದಾರೆ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ಪ್ರಾರಂಭವಾದ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯದ ಹೆಸರೇನು ಅಂತ ಕೇಳಿದ್ದಾರೆ, ಸರಿನಾ. ಸೊ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯವಾಗಿದೆ. ಓಕೆ. ಸೊ ಇದು ವಿಶ್ವದ ಮೊದಲ ಅಂತಂದ್ರೆ ಇಂಪಾರ್ಟೆಂಟ್. ಆ ವಿಶ್ವದ ಮೊದಲ ನಮ್ಮ ಭಾರತದಲ್ಲಿದೆ. ಸೊ ಅದಕ್ಕೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹೆಸರೇನು ಅಂತ ಹೇಳ್ತೀವಿ ನಾವು? ಆದಿ ಸಂಸ್ಕೃತಿ ಅಂತ ಹೇಳ್ತೀವಿ, ಸರಿನಾ. ಏನು ಆದಿ ಸಂಸ್ಕೃತಿ? ಓಕೆ, ಹೆಸರು ಕೇಳಕ್ಕೆ ನಿಮಗೆ ಈಸಿಯಾಗಿ ಅನಿಸ್ತಾ ಇದೆ, ಬಟ್ ಅದೇ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಆಪ್ಷನ್ ಕೊಟ್ಟ ಅಂತಂದ್ರೆ ಹೋಗೇನೆ. ಓಕೆ, ಒಂದು ಮಾರ್ಕ್ಸ್ ಹೋಗ್ಬಿಡುತ್ತೆ ಅಲ್ಲಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಆದಿ ಸಂಸ್ಕೃತಿ. ಆದಿ ಸಂಸ್ಕೃತಿ ಏನಾಗಿದೆ ಅಂದ್ರೆ ನವದೆಹಲಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯವಾಗಿದೆ, ಸರಿನಾ. ಹಾಗಾದ್ರೆ ಇಂದಿರಾ ಗಾಂಧಿ ಬುಡಕಟ್ಟು ವಿಶ್ವವಿದ್ಯಾಲಯ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಅದನ್ನು ಸಹ ನಿಮಗೆ ಸ್ಟ್ಯಾಟಿಕ್ ಜಿಕೆಯಲ್ಲಿ ಕೇಳಬಹುದು ಪ್ರಶ್ನೆ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ, ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಪುಸ್ತಕದ ಲೇಖಕರು ಯಾರು ಅಂತ? ಓಕೆ, SSCಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ನೋಡಿ, ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತ. ಓಕೆ ಸರ್, RRBಯಲ್ಲಿ ಫೋಕಸ್ ಮಾಡಲ್ವಾ? RRBಯಲ್ಲಿ ಹೇಗೆ ಫೋಕಸ್ ಮಾಡ್ತಾನೆ ಅಂತಂದ್ರೆ ನಮ್ಮ ಭಾರತದ ಪ್ರೆಸಿಡೆಂಟ್, ಇಲ್ಲಾಂದ್ರೆ ನಮ್ಮ ಭಾರತದ ವೈಸ್ ಪ್ರೆಸಿಡೆಂಟ್, ಇಲ್ಲಾಂದ್ರೆ ನಮ್ಮ ಭಾರತದ ಈ ಹೋಮ್ ಮಿನಿಸ್ಟರ್ ಅದನ್ನ ರಿಲೀಸ್ ಮಾಡಿರ್ಬೇಕು ಆ ಪುಸ್ತಕವನ್ನ. ಅಂತಹ ಪುಸ್ತಕಗಳನ್ನ ಜಾಸ್ತಿ ಕೇಳ್ತಾನೆ RRB ಎಕ್ಸಾಮಲ್ಲಿ, ಸರಿನಾ. ಬಟ್ SSC ಎಕ್ಸಾಮಲ್ಲಿ ಹೇಗೆ ಕೇಳ್ತಾನೆ? ಪುಸ್ತಕದ ಹೆಸರೇ ಕೊಟ್ಟು ಆ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತ ಕೇಳ್ತಾನೆ. ಓಕೆ, ಸೊ ಡಿಫರೆನ್ಷಿಯಲ್ ತಿಳ್ಕೊಳ್ಳಿ RRBಯಲ್ಲಿ ಮತ್ತೆ SSCಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಅರುಣ್ ಶೌರಿ ಅಂತ ಹೇಳ್ತೀವಿ, ಸರಿನಾ. ಈ ಅರುಣ್ ಶೌರಿ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು ಅಂದ್ರೆ ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಸರಿನಾ. ಯಾವುದು? ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅರುಣ್ ಶೌರಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಮಹಿಳಾ ಸುರಕ್ಷತೆ ಸೂಚ್ಯಂಕ NARI ಮೀನ್ಸ್ ನಾರಿ 2025ರ ಪ್ರಕಾರ ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರ ಯಾವುದು ಅಂತ ಕೊಟ್ಟಿದ್ದಾನೆ. ಅತ್ಯಂತ ಸುರಕ್ಷಿತ ಮಹಿಳೆಯರಿಗೆ ನಗರ ಯಾವುದಿದೆ? ಆಪ್ಷನ್ ಎ ಬೆಂಗಳೂರು. ಬೆಂಗಳೂರನ್ನ ಫಸ್ಟ್ ಹೊಡೆದಾಕ್ಬೋದು ನೀವು. ಓಕೆ, ಎಲಿಮಿನೇಟ್ ಮಾಡ್ಬೋದು ಇದನ್ನ. ಅಂಡ್ ನೆಕ್ಸ್ಟ್ ಕೊಹಿಮಾ ಕೊಟ್ಟಿದ್ದಾನೆ, ಇಂದೋರ್ ಕೊಟ್ಟಿದ್ದಾನೆ, ಅಂಡ್ ದೆನ್ ವಿಶಾಖಪಟ್ಟಣಂ ಕೊಟ್ಟಿದ್ದಾನೆ. ಓಕೆ, ಸೊ ಇದರಲ್ಲಿ ಇದ್ರ ಮಧ್ಯ ಕನ್ಫ್ಯೂಷನ್ ಆಗ್ತದೆ, ಬಟ್ ಇವೆರಡೂ ಸಹ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಕೊಹಿಮಾ ಆಗುತ್ತೆ. ಓಕೆ, ಬಟ್ ನಿಮಗೆ ಗೊತ್ತಿರಲಿ ಟಾಪ್ 10 ಅಲ್ಲಿ ಈ ಇಂದೋರ್ ಸಹ ಇದೆ, ಅಂಡ್ ದೆನ್ ವಿಶಾಖಪಟ್ಟಣಂ ಸಹ ಇದೆ. ಯಾವುದರಲ್ಲಿ? ಈ ಮಹಿಳೆಯರ ಸುರಕ್ಷತೆಯ ನಗರಗಳಲ್ಲಿ ಟಾಪ್ 10 ನಗರಗಳಲ್ಲಿ ಈ ಇಂದೋರ್ ಸಹ ಇದೆ, ವಿಶಾಖಪಟ್ಟಣಂ ಇದೆ, ಬಟ್ ನಮ್ಮ ಬೆಂಗಳೂರು ಇಲ್ಲ. ಬಟ್ ಇಲ್ಲಿ ಫಸ್ಟ್ ಇರೋದು ಯಾವುದು ಅಂತಂದ್ರೆ ನಮ್ಮ ಕೊಹಿಮಾ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಕೊಹಿಮಾ, ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ ಅಂತ ಹೇಳ್ತೀವಿ. ಅಂಡ್ ದೆನ್ ಇಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ಇದನ್ನ? ನಾಗಾಲ್ಯಾಂಡ್, ನಾಗರ ಹಾವಿನ ಕೆಳಗಡೆ ಯಾವುದೇ ಹೆಣ್ಣಿದ್ರು ಸಹ ಅವಳು ಸುರಕ್ಷಿತವಾಗಿರ್ತಾಳೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದರ ರಾಜಧಾನಿ ಕೊಹಿಮಾ. ಓಕೆ, ಕೊಹಿನೂರು ಡೈಮಂಡ್ ಯಾರ ಹತ್ರ ಇದೆ? ರಾಣಿ ಹತ್ರ ಇದೆ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ, 2025ರ BCCI ಪ್ರಶಸ್ತಿಗಳಲ್ಲಿ ಪಾಲಿ ಉಮಿರ್ಗರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಪಾಲಿ ಉಮಿರ್ಗರ್ ಪ್ರಶಸ್ತಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನ ಕೇಳಿದಾನೆ ಆಲ್ರೆಡಿ ಇವಾಗ ಪ್ರಶ್ನೆ. ಯಾವುದರಲ್ಲಿ? NTPC ಎಕ್ಸಾಮಲ್ಲಿ, NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು. ಯಾವುದು? ಪಾಲಿ ಉಮಿರ್ಗರ್ ಪುರುಷ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ. ಯಾರಿಗೆ ನೀಡಲಾಗಿದೆ ಅಂದರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ತೀವಿ. ಪಾಲಿ ಉಮಿರ್ಗರ್ 2025ರ BCCI ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಸೊ ಹಾಗಾದರೆ ಪಾಲಿ ಉಮ್ರಿಗರ್ ಅನ್ನುವ ಪ್ರಶಸ್ತಿಯನ್ನು ನೀಡತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾನೆ? BCCIನೇ ನೀಡ್ತದೆ. ಓಕೆ, ಯಾವುದು? ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್, ಇಲ್ಲ ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಅಂತ ಕೊಟ್ಟು ನಿಮಗೆ ಆಪ್ಷನ್ ಕೊಟ್ಟ ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ಯಾವುದು ಅಂತಂದರೆ ಪಾಲಿ ಉಮಿರ್ಗರ್ ನೀಡತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂದರೆ BCCI ಅಂತ ಹೇಳ್ತೀವಿ. ಸೊ ರೀಸೆಂಟ್ ಆಗಿ ನಮ್ಮ ವುಮೆನ್ಸ್ ಏನಿದಾರಲ್ಲ ಅವರು ವರ್ಲ್ಡ್ ಕಪ್ ಅನ್ನು ಸಹ ಗೆದ್ದಿದ್ದಾರೆ, ಅದಕ್ಕೂ ಸಹ ನಿಮ್ಗೆ ಗೊತ್ತಿರಲಿ. ಸೊ ಅದ್ರ ಬಗ್ಗೆ ಲಾಸ್ಟ್ ನಿಮಗೆ ಹೇಳ್ತೀನಿ. ಓಕೆ, ಒಂದು 4-5 ಪಾಯಿಂಟ್. ಅಂಡ್ ನೆಕ್ಸ್ಟ್ ಪ್ರಶ್ನೆ, 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದಾನೆ. ಯಾವುದು? 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಆಪ್ಷನ್ ಎ ಕೊಟ್ಟಿದ್ದಾನೆ ಪುಷ್ಪಾ ಭಾರತಿ, ಆಪ್ಷನ್ ಬಿ ಕೊಟ್ಟಿದ್ದಾನೆ ಸೂರ್ಯವಾಲ, ಆಪ್ಷನ್ ಸಿ ಕೊಟ್ಟಿದ್ದಾನೆ ಜ್ಞಾನ ಚತುರ್ವೇದಿ, ಆಪ್ಷನ್ ಡಿ ಕೊಟ್ಟಿದ್ದಾನೆ ಮೇಲಿನ ಯಾವುದು ಅಲ್ಲ ಅಂತ. ಓಕೆ, ಯಾವುದಾಗುತ್ತೆ ಅಂತ ಹೇಳ್ಬೋದಾ ಯಾರಾದರೂ?
ಯಾರಂತ ಹೇಳ್ತೀವಿ ಅಂತಂದ್ರೆ ನಾವು ಸೂರ್ಯಬಾಲ ಅಂತ ಹೇಳ್ತೀವಿ, ಸರಿನಾ. ಈ 34ನೇ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸೂರ್ಯಬಾಲ ಅವರು. ಓಕೆ, ಯಾರು ಅಂದ್ರೆ ಸೂರ್ಯಬಾಲ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಬಿಡುಗಡೆಯಾದ ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕದಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಿದಾನೆ. ಓಕೆ, ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕ, ಭ್ರಷ್ಟಾಚಾರ ಅಂತಂದ್ರೆ ನಮ್ಮ ಭಾರತ ಹೆಸರು ಎದ್ದು ಕಾಣುತ್ತೆ. ಓಕೆ, ಸೊ ಅದರಲ್ಲಿ ನಮ್ಮ ಸೂಚಂಕ ಎಷ್ಟಿದೆ? ಓಕೆ, 76ನೇ ಸ್ಥಾನದಲ್ಲಿ ಇದೀವಾ, 77ನೇ ಸ್ಥಾನದಲ್ಲಿ ಇದೀವಾ, 89ನೇ ಸ್ಥಾನದಲ್ಲಿ ಇದೀವಾ, ಅಥವಾ 96ನೇ ಸ್ಥಾನದಲ್ಲಿ ಇದೀವಾ? ಸರ್ ಇಷ್ಟು 76ನೇದು, ಇಷ್ಟು ಕಡಿಮೆ ಅಂತಲೂ ಇಲ್ಲ, ಇನ್ನೂ ನಮ್ಗೆ ಜಾಸ್ತಿನೇ ಇದೆ ನಮ್ಮಲ್ಲಿ ಭ್ರಷ್ಟಾಚಾರ. 77 ಇದೆ, ಅದರ ಅಕ್ಕಪಕ್ಕನೂ ಇಲ್ಲ. 89 ಇದೆ. ನಾವು 100ಕ್ಕೆ ರೀಚ್ ಆಗಬೇಕಂತ ಟ್ರೈ ಮಾಡ್ತಿದ್ವಿ. ಸೊ 96ರಲ್ಲಿ ನಮ್ಮ ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕದಲ್ಲಿ ನಮ್ಮ ಭಾರತ ಸ್ಥಾನಮಾನ ಕಂಡುಬರ್ತಾ ಇದೆ. ಓಕೆ, ಎಷ್ಟು ಕಂಡುಬರ್ತಾ ಇದೆ? 96ನೇ ಸ್ಥಾನ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕದಲ್ಲಿ ಭಾರತದ ಸ್ಥಾನಮಾನ 96ನೇ ಸ್ಥಾನಮಾನ. ಇಂಪಾರ್ಟೆಂಟ್ ಇದೆ, ಸೂಚಂಕಗಳ ಮೇಲೆ ಕೇಳ್ತೇನೆ ನಿಮಗೆ ಎಲ್ಲಿ? ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಪ್ರಶ್ನೆ ಮೇಲೆ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ನವರತ್ನ ಸ್ಥಾನಮಾನವನ್ನ ಪಡೆದುಕೊಂಡಿದೆ ಅಂತ ಕೇಳಿದಾನೆ, ಸರಿನಾ. ನವರತ್ನ ಸ್ಥಾನಮಾನವನ್ನು ಯಾವ್ಯಾವ್ದು ಪಡೆದುಕೊಂಡಿದೆ? IRCTC ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕೊಟ್ಟಿದ್ದಾನೆ, IRFC ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಎ ಮತ್ತು ಬಿ ಎರಡೂ ಪಡ್ಕೊಂಡಿದ್ದಾವೆ ಅಂತ ಸರ್ ಅಂತ ಹೇಳಿದ್ದಾನೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ BML ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎ ಮತ್ತು ಬಿ ಎರಡು ಎಲ್ಲಾದರೂ ಕಾಣಿಸ್ತಾ ನಿಮಗೆ ಆಲ್ಮೋಸ್ಟ್ ಅದು ರೈಟ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 80% ಏನಿದೆ ಅಲ್ವಾ ರೈಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಕ್ವಶನ್ ಮೇಲೆ ಈ ಥರ ಕ್ವಶನ್ ಏನಾದರೂ ಕರೆಂಟ್ ಅಫೇರ್ಸ್ ಕ್ವಶನ್ ಬಂದು, ಸೊ ಇಲ್ಲಿ ಈ ಮೇಲಿನ ಇಬ್ಬರು ಇಲ್ಲ ಅಂತಂದರೆ ಈ ಮೇಲಿನ ಒಬ್ಬರು ಅಲ್ಲ, ಸೊ ಈ ಥರ ಏನಾದರೂ ಇತ್ತಾ, ಸೊ ಆ ಒಂದು ಆಪ್ಷನ್ ಏನಿರುತ್ತಲ್ವ ಆಲ್ಮೋಸ್ಟ್ ರೈಟ್ ಆಗಿರುತ್ತೆ. ಅದನ್ನು ನೀವು ಗೊತ್ತಿರಲಿಲ್ಲ ಅಂದರೂ ಸಹ ಅದನ್ನು ಟಿಕ್ ಮಾಡ್ಕೊಳ್ಳಿ, ಅದು ರೈಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ IRCTC ಮತ್ತು IRFC ಮೇಲೆ IRFCಗೆ ಈ ನವರತ್ನ ಸ್ಥಾನಮಾನವನ್ನು ನೀಡಿದೆ ಈ ವರ್ಷ 2025ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಭಾರತೀಯ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿದ್ದಾರೆ? ಇಂದು ಕಾಂತ್ ಪಾಂಡೆ ಅಂತ ಕೊಟ್ಟಿದ್ದಾನೆ, ಮನನ್ ಕುಮಾರ್ ಮಿಶ್ರಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ N ಚಂದ್ರಶೇಖರನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಿದ್ದಾನೆ. ಯಾರಾಗಿದ್ದಾರೆ? ಸೊ ಯಾರು ಅಂತಂದ್ರೆ ಈ ಮನನ್ ಕುಮಾರ್ ಮಿಶ್ರಾ ಅವರು ಈ ಭಾರತೀಯ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ. ಓಕೆ, ಭಾರತೀಯ ಬಾರ್ ಕೌನ್ಸಿಲ್ನ ನೂತನ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಮನನ್ ಕುಮಾರ್ ಮಿಶ್ರಾ. ಓಕೆ, ಈ ಬಾರ್ಗೆ ಹೋಗೋಕ್ಕೆ ನಮಗೂ ಕೂಡ ಮನಸ್ಸಾಗ್ತಿದೆ. ಇದು ಆ ಬಾರ್ ಅಲ್ಲ, ಇದು ಯಾವುದು ಅಂದರೆ ಬಾರ್ ಇವ್ರು ಬರುತ್ತಲ್ಲ ನ್ಯಾಯವಾದಿಗಳದು, ಅಡ್ವೊಕೇಟ್ಸ್, ಅವ್ರ ಬಾರ್ ಕೌನ್ಸಿಲ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ WSDS ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ ಅಂತ ಹೇಳ್ತೀವಿ. ಸೊ 2025 ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ? ಮುಂಬೈ ಅಲ್ಲ, ಮುಂಬೈ, ನವದೆಹಲಿ, ಚೆನ್ನೈ ಅಂಡ್ ದೆನ್ ಹೈದರಾಬಾದ್. ಇದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಮೀನ್ಸ್ ಎಲ್ಲಿ ಇದನ್ನು ಆಯೋಜಿಸಲಾಗಿತ್ತು? ಎಲ್ಲಿ ಅಂತಂದರೆ ನಮ್ಮ ನವದೆಹಲಿಯಲ್ಲಿ ಇದನ್ನು ಆಯೋಜಿಸಲಾಗಿತ್ತು. ಯಾವುದು? ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ ಅನ್ನೋದು ಯಾವುದು? ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ರೆ ಈ ನವದೆಹಲಿಯಲ್ಲೇ ಆಯೋಜಿಸಲಾಗಿತ್ತು. ಓಕೆ, ದೆಹಲಿ ಅಥವಾ ನವದೆಹಲಿಯ? ನವದೆಹಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025-26ನೇ ಹಣಕಾಸು ವರ್ಷದಲ್ಲಿನ ಹಣಕಾಸು ಕೊರತೆ ಎಷ್ಟಿರುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? ಹಣಕಾಸು ಕೊರತೆ ಎಷ್ಟಿದೆ? ಆಪ್ಷನ್ ಏನಿದೆ? 3.6%, ಆಪ್ಷನ್ ಬಿ 4.4%, ಆಪ್ಷನ್ ಸಿ 4.7%, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ 5.3% ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? 4.4% ಅಂತ ಹೇಳ್ತೀವಿ, ಸರಿನಾ. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಅಂತಂದರೆ ಈ ವರ್ಷ GDPಯ 4.4% ಇದೆ. ಓಕೆ, ಇದು ಯಾವುದರ ಪ್ರತಿಶತ? 100 ಯಾವುದಿರುತ್ತೆ? GDP ಏನಾದರೂ 100 ಇದ್ದರೆ ಆ GDPಯ 100%ದಲ್ಲಿ 4.4% ಹಣಕಾಸಿನ ಕೊರತೆ ಇರುತ್ತದೆ ಅಂತ ಹೇಳಿದ್ದಾನೆ, ಸರಿನಾ. ಯಾವ ವರ್ಷದಲ್ಲಿ? 2025 ಮತ್ತು 26ರ ಹಣಕಾಸು ವರ್ಷದಲ್ಲಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ವೈ ಅದು ವೈ ಅಲ್ಲ, ವೈ ಭಾರತ್ ಮ್ಯಾಟರ್ಸ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ. ಓಕೆ, ವೈ ಭಾರತ್ ಯಾಕೆ ಮ್ಯಾಟರ್ ಆಗುತ್ತಪ್ಪ ಇದರಲ್ಲಿ ಅಂತ ಒಂದು ಪುಸ್ತಕ ಇದೆ. ವೈ ಭಾರತ್ ಮ್ಯಾಟರ್ಸ್ ಎಂಬ ಪುಸ್ತಕದ ಲೇಖಕರು ಯಾರು? ಇದು ನಿಮಗೆ ಪುಸ್ತಕದ ಒಂದು ಕ್ಲಾಸ್ ಸಹ ಮಾಡಿದೆ, ಮೀನ್ಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅನ್ನುವ ಕ್ಲಾಸ್ ಯಾರು ನೋಡಿಲ್ಲ ಅಲ್ವಾ, ಅದನ್ನು ಸಹ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಯಾಕೆಂದರೆ ಕರೆಂಟ್ ಅಫೇರ್ಸಲ್ಲಿ ಇರತಕ್ಕಂತಹ ಆಲ್ಮೋಸ್ಟ್ ಒಂದು 80 ಬುಕ್ಸ್ಗಳನ್ನು ಅಲ್ಲಿ ನಿಮಗೆ ಹೇಳಲಾಗಿದೆ, ಅಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ವೈ ಭಾರತ್ ಮ್ಯಾಟರ್ಸ್, ಇದು ಈಸಿಯಾಗಿರ್ತಕ್ಕಂಥ ಆನ್ಸರ್. ಇದಕ್ಕೆ ಪ್ರಶ್ನೆ ಯಾವುದು? ES ಜಯಶಂಕರ್ ಅಂತ ಹೇಳ್ತೀವಿ, ಸರಿನಾ. ಯಾವುದು? ವೈ ಭಾರತ್ ಮ್ಯಾಟರ್ಸ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಎಸ್ ಜಯಶಂಕರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಹೇಳ್ಬೋದಾ? ಮುಂದೆ ಅದನ್ನು ಸಹ ಇದೆ, ಅದನ್ನು ಸಹ ನಿಮ್ಗೆ ಹೇಳಿರ್ತೀನಿ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಬಾಲ್ಡಿಗಲ್ ಮೀನ್ಸ್ ಬಾಲ್ಡಿಗಲ್ ಅಂತಂದರೆ ಬಾಂಡ್ಲಿ ಅಂತ ಹೇಳ್ತೀವಲ್ವಾ, ಬಾಲ್ಡಿಗಲ್ ತಲೆ ಮೇಲೆ ಕೂದಲಿಲ್ಲ ಏನೂ ಇಲ್ಲ, ಸೊ ಅದನ್ನು ಬಾಲ್ಡಿಗಲ್ ಅನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿದೆ ಅಂತ ಕೇಳಿದ್ದೇನೆ. ಬಾಲ್ಡಿಗಲ್ ರಾಷ್ಟ್ರೀಯ ಪಕ್ಷಿಯನ್ನು ಘೋಷಿಸಿರ್ತಕ್ಕಂತಹ ದೇಶ ಯಾವುದು ಅಂತಂದರೆ ನಮ್ಮ ಟ್ರಂಪ್, ಯಾರು? ಯುನೈಟೆಡ್ ಸ್ಟೇಟ್ಸ್ನ ಟ್ರಂಪ್ ಘೋಷಣೆ ಮಾಡಿದ್ದಾನೆ. ಯಾವ ದೇಶ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಟ್ರಂಪ್ ಏನಿದಾನಲ್ವಾ, ಎಷ್ಟನೇ
ಅಧ್ಯಕ್ಷ ಅಂತ ಹೇಳ್ಬೋದಾ ಯಾರಾದರೂ? ಎಷ್ಟನೇ ಅಧ್ಯಕ್ಷನಾಗಿದ್ದಾನೆ ಈ ಅಮೆರಿಕದ ಎಷ್ಟನೇ ಅಧ್ಯಕ್ಷ ಟ್ರಂಪ್ ಆಗಿದ್ದಾನೆ? ಓಕೆ, ಆಪ್ಷನ್ ಕೊಡಲ್ಲ ನಿಮಗೆ. ಆಪ್ಷನ್ ಎ 47, ಆಪ್ಷನ್ ಬಿ 48, ಆಪ್ಷನ್ ಸಿ 49, ಆಪ್ಷನ್ ಸಿ 50 ಅಂತ. ಓಕೆ, ಇದು ಕಮೆಂಟ್ ಮಾಡಿ ನೀವು, ಯಾಕಂದ್ರೆ ಈ ಕ್ವಶನ್ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳ್ತಾನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ 3ನೇ ಅತಿ ದೊಡ್ಡ ಜೈವಿಕ ಇಂಧನ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಕೇಳಿದಾನೆ. ಯಾವುದು ಜೈವಿಕ ಇಂಧನ ಉತ್ಪಾದಕ ರಾಷ್ಟ್ರ ಯಾವುದು? ವಿಶ್ವದ 3ನೇ ಅತಿ ದೊಡ್ಡ, ಫಸ್ಟ್ ಸೆಕೆಂಡ್ ಬೇರೆ ಇದೆ ಅಂತ. ಸೊ 3ನೇದು ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ಮ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 3ನೇದು ಅಂತ ಕೇಳಿದ್ರೆ ಅದು ಆಲ್ಮೋಸ್ಟ್ ನಮ್ಮ ಭಾರತನೇ ಆಗಿರುತ್ತೆ. ಓಕೆ, ಫಸ್ಟ್ ಅಂತ ಕೇಳಿದ್ರೆ ಓಕೆ ನಮ್ಮ ಭಾರತ ಆಗಿರುತ್ತೋ ಇಲ್ವೋ ಅಂತ 50-50 ಇರುತ್ತೆ, ಡೌಟಲ್ಲಿ ಇರ್ಬೋದು ನೀವು. ಓಕೆ, ಬಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಈ ಥರ ಏನಾದರೂ ಕೇಳಿದ್ನಾ ಓಕೆ ಅದು ಆಲ್ಮೋಸ್ಟ್ ಯಾರು ನೆನ್ಪಿಟ್ಕೊಳ್ಳಲ್ಲ. ಬಟ್ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಏನಾದರೂ ಇತ್ತು ಅಂತಂದರೆ ಅದು ನಮ್ಮ ಹೆಸರು ಭಾರತ ಇರಬೇಕಾಗಿತ್ತು ಅಷ್ಟೇ. ಓಕೆ, ಸೊ ಅದಕ್ಕೆ ಕೇಳಿರ್ತಾನೆ. ಸೊ ಅಲ್ಲಿ ಆಲ್ಮೋಸ್ಟ್ ಓಕೆ 1978ರಲ್ಲಿ ಈ ಒಂದು ಟೆನ್ನಿಸ್ ಟೂರ್ನಾಮೆಂಟ್ ನಡೀತು. ಆ ಒಂದು ಟೆನ್ನಿಸ್ ಟೂರ್ನಾಮೆಂಟಲ್ಲಿ ಯಾವ ದೇಶ ಗೆದ್ದಿದೆ ಅಂತ ಏನಾದರೂ ಕೇಳಿ ಆಪ್ಷನ್ ನಿಮ್ಗೆ ಕೊಟ್ಟು ಯಾವುದು ಫ್ರಾನ್ಸ್ ಇಲ್ಲ ಅಂತಂದರೆ ಏನಂತ ಹೇಳ್ತೀವಿ ಜರ್ಮನಿ, ಭಾರತ ಮತ್ತು UK ಅಂತ ಕೊಟ್ಟರೆ ಭಾರತ ಅಂತಲೇ ಹಾಕಬೇಕು. ಓಕೆ, ಸೊ ದಿಸ್ ಇಸ್ ಟ್ರಿಕ್, ಸಿಂಪಲ್ ಟ್ರಿಕ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿ ಏನಾದರೂ ಆಪ್ಷನ್ ನಮ್ಮ ಭಾರತದ ಒಂದು ಆಪ್ಷನ್ ಕೊಟ್ಟಿದ್ದ ಅಂದರೆ ಆ ಭಾರತದ ಆಪ್ಷನ್ ನೀವು ಆಲ್ಮೋಸ್ಟ್ ಟಿಕ್ ಮಾಡಿ. ಯಾಕೆಂದರೆ ಆ ಥರ ಕ್ವಶನ್ಗಳಿಗೆ ಹಾಗೆ ಆನ್ಸರ್ ಕೊಟ್ಟಿರ್ತಾನೆ. ಆಲ್ಮೋಸ್ಟ್ ಈ ಥರ ಕೇಳೋದು SSC-MTS ಅಲ್ಲಿ ಕೇಳ್ತಾನೆ. ಓಕೆ, ಮೀನ್ಸ್ ಹಳೇದು ಒಂದು 20, 30, 60 ವರ್ಷದ ಹಿಂದೆ ಹೋಗಿಬಿಟ್ಟಿರ್ತಾನೆ ಆತ SSC-MTS ಅಲ್ಲಿ. ಓಕೆ, ಸೊ ಅಲ್ಲಿ ಈ ಟ್ರಿಕ್ನ ಯೂಸ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ 3ನೇ ಸಾಬಾ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ ಕೇಳಿದಾನೆ. ಸರ್ನಾ, ಯಾವುದು ಸಾಬಾ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ಶ್ರೀಲಂಕಾ, ಮಾಲ್ಡೀವ್ಸ್, ಭಾರತ, ನೇಪಾಳ. ಓಕೆ, ಬಾಸ್ಕೆಟ್ಬಾಲಲ್ಲಿ ನಮ್ಮ ಭಾರತದ ಮಹಿಳೆಯರು ಏನಿದಾರಲ್ವ ಈಗ ಜಾಸ್ತಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಭಾರತದ ಮಹಿಳೆಯರು ಏನಿದಾರಲ್ವ ಸೊ ಅವರು ಸಾಬಾ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥವರಾಗಿದ್ದಾರೆ. ಸೌತ್ ಏಷ್ಯನ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸರ್ ನಾ ಏನು ಸಾಬಾ ಅಂತಂದರೆ ಸೌತ್ ಏಷ್ಯನ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ. ಸೊ ಹಾಗಾದರೆ ಬಾಸ್ಕೆಟ್ಬಾಲಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ? ಮೀನ್ಸ್ ಎಷ್ಟು ಜನ ಪ್ಲೇಯರ್ ಇರ್ತಾರೆ ಒಂದು ಟೀಮಲ್ಲಿ? ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ, 4 ಜನ ಇರ್ತಾರೆ, 9 ಜನ ಇರ್ತಾರೆ, 11 ಜನ ಇರ್ತಾರೆ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 5 ಜನ ಇರ್ತಾರೆ ಅಂತ ಹೇಳ್ಬೇಕಾಗತ್ತೆ. ಓಕೆ, ಕೈಯಲ್ಲಿ ನೀವು ಬಾಸ್ಕೆಟ್ ಇಟ್ಕೊಳ್ತೀರಲ್ವಾ? ಓಕೆ, ನಿಮ್ಮ ಇದು ಕೈ ಇದೆ, ಕೈಯಲ್ಲಿ 1, 2, 3, 4, 5 ಬೆರಳು ಇರ್ತಾವಲ್ವ, 5 ಬೆರಳಿಂದನೇ ನೀವು ಬಾಸ್ಕೆಟ್ ಇಟ್ಕೊಳ್ತೀರಲ್ವಾ? ಓಕೆ, ಬಾಸ್ಕೆಟ್ ಬಾಲ್ ಅಂತ ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, 5 ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಬೇರೆ ಬೇರೆ ಟ್ರಿಕ್ಗಳನ್ನು ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೋಬಹುದು. ಯಾಕೆಂದರೆ ಮತ್ತೆ ಏನಾದರೂ ಬೇಸ್ ಬಾಲ್ ಅಂತ ಬಂದರೆ ಬೇಸ್ ಬಾಲಲ್ಲಿ ಟೋಟಲಿ 9 ಜನ ಬರ್ತಾರೆ ಪ್ಲೇಯರ್ಸ್. ಅದಕ್ಕೆ ಇದಕ್ಕೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಸರಿನಾ? ಸೊ ಒಂದು ಬಾಸ್ಕೆಟ್ ಒಂದು ನೆನ್ಪಿಟ್ಕೊಳ್ಳಿ, ಅದು ರಿಮೈನಿಂಗ್ ಉಳಿದು ನೀವು ಎಲಿಮಿನೇಟ್ ಮಾಡಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2025ರ ಜನಗಣತಿಯಲ್ಲಿ ನೀಲಗಿರಿ ತಹಾರ್ನ ಅತಿ ಹೆಚ್ಚು ಜನಸಂಖ್ಯೆಯನ್ನು ದಾಖಲಿಸಿದ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ, ಸರಿನಾ? ಸೊ ಈ ಕ್ವಶನ್ ಏನಿದೆ ಅಲ್ವಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಕೇಳೋದು ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕೆಂದ್ರೆ ಸೌತ್ ಇಂಡಿಯಾದ ಇದೆ ರೀ. ಇನ್ನೊಂದು ಸ್ಪೆಷಲ್ ಹೇಳೋದಾದ್ರೆ ನಮ್ಮ ಮಿತ್ರ ಕೇರಳದವ್ರದ್ದಿದೆ ಇದು. ಓಕೆ, ಸೊ ಅದಕ್ಕೆ ಕೇಳ್ತಾನೆ ಇದನ್ನ ಪ್ರಶ್ನೆ, ಯಾವುದು ನೀಲಗಿರಿ ತಹಾರ್ ಅತಿ ಹೆಚ್ಚು ಜನಸಂಖ್ಯೆಯನ್ನು ದಾಖಲಿಸಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದ್ರೆ ಎರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ. ಎರ್ವಿಕುಲಂ ಎಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಕಂಡುಬರುತ್ತೆ. ಈ ಮೂರ್ತಿ ಅಥವಾ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ತಮಿಳುನಾಡಲ್ಲಿ ಕಂಡುಬರುತ್ತೆ. ಮುಕುರ್ತಿ ಅಂತ ಕೇಳಿದ್ರೆ, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದ್ರೆ ತಮಿಳುನಾಡು. ಬಟ್ ಮುಕುಂದ್ರ ಅಂತ ಕೇಳಿದ್ರೆ, ಓಕೆ ಮುಕುರ್ತಿ ಅಂತ ಕೇಳಿದ್ರೆ, ಮೂರ್ತಿ ಅಂತ ಏನಾದರೂ ಈ ಥರ ಬಂತು ಅಂದರೆ ಅದು ತಮಿಳುನಾಡು. ಬಟ್ ಮುಕುಂದ್ರ ಅಂತ ಬಂತು ಅಂದರೆ ಅದು ಹೇಳಬೇಕಾಗುತ್ತೆ ನೀವು ರಾಜಸ್ಥಾನ್ ಅಂತ. ಯಾವುದಾಗುತ್ತೆ? ರಾಜಸ್ಥಾನದ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅನೋರಾ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾನೆ. ಅನೋರಾ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಬೇಕರ್ ಅವರು. ಯಾರು? ಸೀನ್ ಬೇಕರ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಸೀನ್ ಬೇಕರ್ ಅಂತ ವ್ಯಕ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024ರ BBC ಕ್ರೀಡಾ ಮಹಿಳೆಯ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ದಾನೆ. BBC ಕ್ರೀಡಾ ಮಹಿಳೆಯ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಮನು ಭಾಕರ್ ಅವರು ಅಂತ ಹೇಳ್ತೀವಿ. ಸೊ ರೀಸೆಂಟ್ ಆಗಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ 10 ಮೀಟರ್ ಶೂಟಿಂಗ್ ಅಲ್ಲಿ. ಆ್ಯಂಡ್ ದೆನ್ ಇನ್ನೊಂದು ಶೂಟಿಂಗ್ ಅಲ್ಲೂ ಸಹ ಇವರು ಮಿಶ್ರದಲ್ಲಿ ಒಂದು ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಸರ್ನಾ? ಸೊ ಒಂದೇ ಬಾರಿ 2 ಕಂಚಿನ ಪದಕವನ್ನು ಗೆದ್ದಿರ್ತಕ್ಕಂಥ ಮಹಿಳೆ ಯಾರು ಅಂತಂದ್ರೆ ಮನು ಭಾಕರ್ ಅವರು ಅಂತ ಹೇಳ್ತೀವಿ. ಸರ್ನಾ? ಯಾರು? ಮನು ಭಾಕರ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು? 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಅಂತಂದ್ರೆ ನಮ್ಮ ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು ಯಾರು ಅಂತಂದ್ರೆ ಪ್ರಭುವೋ ಸುಬಿಯಾಂಟೋ ಅಂತ ಹೇಳ್ತೀವಿ. ಹೇ ಪ್ರಭು ನೀವೇ ನಿಲ್ಲಿ. ಓಕೆ, ಸೊ ಇಂಡೋನೇಷ್ಯಾದವ್ರು ನೀವೇ ನಿಲ್ಲಿ, ಇಲ್ಲಿ ಬಂದು ನೀವು ಧ್ವಜ ಹಾರಿಸ್ತಾ ಇದ್ದೀರಾ. ಓಕೆ, ಇವ್ರು ನೆನ್ಪಿಟ್ಕೊಳ್ಳಿ ಯಾರು? ಪ್ರಭುವೋ ಸುಬಿಯಾಂಟೋ. ಎಷ್ಟನೇ ಒಂದು ಗಣರಾಜ್ಯದ ಮುಖ್ಯ ಅತಿಥಿ ಆಗಿದ್ದರು ಅಂದರೆ 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಆಗಿದ್ದರು. ಸರ್ ಇವಾಗ ಆಲ್ರೆಡಿ ಇದು ಆಗಿ 10 ತಿಂಗಳಾಯಿತು. ಸೊ ಇದನ್ನು ಕೇಳಲ್ಲ. ನೆಕ್ಸ್ಟ್ ನಿಮಗೆ ಜನವರಿ ದಾಟಿ ನೆಕ್ಸ್ಟ್ ಫೆಬ್ರವರಿ ಬರುತ್ತಲ್ವ, ಅಲ್ಲಿ ಸಹ ಕೇಳ್ತಾನೆ. ಸೊ ಈ ವರ್ಷ ಇವರಾಗಿದ್ರು. ಓಕೆ, ಈ ಮುಂಬರ್ತಕ್ಕಂತಹ ಜನವರಿ 26ಕ್ಕೆ ಇವ್ರು ಬರ್ತಾರೆ. ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರು ಏನಿದಾರಲ್ವ ಅವ್ರು ಬರ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರು ಬರ್ತಾ ಇದ್ದಾರೆ. ಆ್ಯಂಡ್ ದೆನ್ ಸೊ ಅವ್ರು ಬರ್ತಾ ಇದ್ದಾರೆ. ಸೊ ಹಾಗಾದರೆ ಅದಕ್ಕಿಂತ ಹಿಂದಿನ ವರ್ಷದ
ಗಣರಾಜ್ಯೋತ್ಸವದಲ್ಲಿ ಯಾರು ಅಧ್ಯಕ್ಷರಾಗಿದ್ರು ಅಂತ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಪ್ರಭು ಸುಬಯಾಂಟು ಅಂತ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ ಈ ಗಣರಾಜ್ಯೋತ್ಸವ ಅಧ್ಯಕ್ಷರಾಗಿ ಯಾರು ಬರ್ತಿದ್ದಾರೆ, ಈ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು ಬರ್ತಾ ಇದ್ದಾರೆ, ಸರಿನಾ. ಸೊ ಇನ್ನೂ ಸಹ ಫಿಕ್ಸ್ ಆಗಿಲ್ಲ, ಅಫಿಷಿಯಲ್ ಆಗಿ ಘೋಷಣೆ ಆಗಿಲ್ಲ, ಬಟ್ ದ ನ್ಯೂಸ್ ಇದೆ ಅದೇ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2027ರಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟದ 39ನೇ ಆವೃತ್ತಿಯನ್ನು ಯಾವ ರಾಜ್ಯ ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ, ಸರಿನಾ. 38ನೇ ಆವೃತ್ತಿಯಲ್ಲಿ ಆಯೋಜಿಸಲಾಗಿತ್ತು, ಉತ್ತರಾಖಂಡದಲ್ಲಿ ಆಯೋಜಿಸಲಾಗಿತ್ತು. 39ನೇದಲ್ಲಿ ಆಯೋಜಿಸಲಾಗ್ತದೆ. ಸೊ ಇದು ಆಯೋಜಿಸಲಾಗೋದು ಎಲ್ಲಿ ಅಂತಂದರೆ ಮೇಘಾಲಯ, ಸರಿನಾ. ಮೇಘವಂತು ಮೇಘ. ಸೊ ಅಲ್ಲಿ 39ನೇ ಆವೃತ್ತಿಯನ್ನು ಆಯೋಜಿಸಲಾಗ್ತದೆ. ಯಾವ ಕ್ರೀಡಾಕೂಟ? ರಾಷ್ಟ್ರೀಯ ಕ್ರೀಡಾಕೂಟ ಅಂತ ಹೇಳ್ತೀವಿ, ನ್ಯಾಷನಲ್ ಗೇಮ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ನ್ಯಾಷನಲ್ ಗೇಮ್ಸ್ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಸಲಾಗ್ತದೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಪ್ರತಿ 2 ವರ್ಷಗಳಿಗೊಮ್ಮೆ ಈ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸಲಾಗ್ತದೆ, ಹೋಸ್ಟ್ ಮಾಡಲಾಗ್ತದೆ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ. ಈ ವರ್ಷ ಎಲ್ಲಿ? ಆ್ಯಂಡ್ ದೆನ್ ಈ ವರ್ಷ 2025, ಆ್ಯಂಡ್ ದೆನ್ ನೆಕ್ಸ್ಟ್ ಮುಂದಿನ ವರ್ಷ ಇಲ್ಲ. ಸೊ ಅದಾದರೆ 2027ರಲ್ಲೇ ಈ ಒಂದು ಮೇಘಾಲಯ ಆಯೋಜನೆ ಮಾಡಲಾಗ್ತಾ ಇದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು 2025 ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾನೆ. 2025ರಲ್ಲಿ CK ನಾಯ್ಡು ಪ್ರಶಸ್ತಿಯನ್ನು ಮೀನ್ಸ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? MS ಧೋನಿ ಅವರಿಗ, ಆ್ಯಂಡ್ ದೆನ್ ಸಚಿನ್ ತೆಂಡೂಲ್ಕರ್ ಅವ್ರಿಗ, ವಿರಾಟ್ ಕೊಹ್ಲಿ ಅವ್ರಿಗ, ಅಥವಾ ಹರ್ಮನ್ ಪ್ರೀತ್ ಕೌರ್ ಅವ್ರಿಗ? ಓಕೆ, ಇವರಿಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು, ಯಾಕೆಂದರೆ ಜೀವಮಾನ ಸಾಧನೆ ಅಂತ ಕೊಟ್ಟಿದ್ದಾನೆ. ಓಕೆ, ಇವ್ರು ಇನ್ನೂ ರಿಟೈರ್ಮೆಂಟೇ ತೊಗೊಂಡಿಲ್ಲ ಅಲ್ಲ. ಸೊ ಇವ್ರು ಏನಾಗ್ತಾರೆ, ಇವ್ರು ಆಗಲ್ಲ. ಸೊ ಇದರಲ್ಲಿ ಮೇಲೆ ಇರ್ತಕ್ಕಂಥ ಇಬ್ಬರಲ್ಲಿ ಯಾರು ಅಂತಂದರೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತೀವಿ, ಸರಿನಾ. ಈ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2025ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಫೆಬ್ರವರಿ 2025ರಲ್ಲಿ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಯಾರು ಅಂತಂದರೆ ಜ್ಞಾನೇಶ್ ಕುಮಾರ್ ಅವರು ಅಂತ ಹೇಳ್ತೀವಿ, ಸರಿನಾ. ಯಾರು? ಜ್ಞಾನೇಶ್ ಕುಮಾರ್ ಅವರು. ಹಾಗಾದರೆ ಈ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 326ನೇ ವಿಧಿ ಅಂತ ಹೇಳ್ತೀವಿ. ಭಾಗ ಹೇಳೋದಾದರೆ 15ನೇ ಭಾಗ ಅಂತ ಹೇಳ್ತೀವಿ, ಸರಿನಾ. 15ನೇ ಭಾಗದಲ್ಲಿ 324. ಓಕೆ, 324ನೇ ವಿಧಿ ಹೇಳುತ್ತೆ. 326 ಅಂತ ಹೇಳುತ್ತೆ 18 ವರ್ಷ ನಿಮಗೆ ವಯೋಮಿತಿ ಅಂತ ಹೇಳುತ್ತೆ. ಓಟ್ ಹಾಕೋಕ್ಕೆ ನಿಮಗೆ 18 ವರ್ಷ ಇದೆ ಅಲ್ವಾ ವಯೋಮಿತಿ. ಅದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 326ನೇ ವಿಧಿ. ಬಟ್ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 324ನೇ ವಿಧಿ ಅಂತ ಹೇಳ್ತೀವಿ, ಸರಿ. ಅದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಮಹಿಳಾ ಹಾಕಿ ಏಷ್ಯಾ ಕಪ್ ಅನ್ನು ಯಾವ ತಂಡ ಗೆದ್ದಿತು ಅಂತ ಕೇಳಿದ್ದಾನೆ. ಮಹಿಳಾ ಹಾಕಿ ಏಷ್ಯಾ ಕಪ್ ಅನ್ನು ಗೆದ್ದಿರ್ತಕ್ಕಂತಹ ದೇಶ ಯಾವುದು? ನಮ್ಮ ನೆರೆಯ ದೇಶ. ಯಾರು? ಚೀನಾದವರು. ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ? ಭಾರತವನ್ನು ಸೋಲಿಸಿ ಗೆದ್ದಿದ್ದಾರೆ. ಓಕೆ, ಸೊ ಕೇಳ್ಬೋದು ನಿಮಗೆ ಫಸ್ಟ್ ರನ್ನರ್ ಅಪ್ ಯಾರು? ಈ ಯಾವುದು ಮಹಿಳಾ ಹಾಕಿ ಏಷ್ಯಾ ಕಪ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಯಾರು ಅಂತಂದರೆ ಭಾರತ ದೇಶ ಫಸ್ಟ್ ರನ್ನರ್ ಅಪ್ ಆಗಿದೆ. ಸೊ ಹಾಗಾದರೆ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಚೀನಾ ದೇಶ ಅಂತ. ಹಾಗಾದರೆ ಯಾವ ದೇಶ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಅಗೇನ್ ಹೇಳಬೇಕಾಗಿರೋದು ಚೀನಾ ದೇಶ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರೈಲು ಅಧಿಕೃತವಾಗಿ ಭಾರತದಲ್ಲಿ ಅತಿ ವೇಗದ ರೈಲು ಆಗಿದ್ದು ಗರಿಷ್ಠ 160 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮೋ ಭಾರತ್ ಅಂತ ಆಗುತ್ತೆ, ಸರಿನಾ. ನಮೋ ಭಾರತ್ ಏನಿದೆ ಅಲ್ವಾ 160 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಇದು ಟ್ರಾವೆಲ್ ಮಾಡ್ತದೆ ಇನ್ನು ಮುಂದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಕಾದಂಬರಿಗಾಗಿ ಪುಲ್ಟಿಜರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾನೆ. ಪುಲ್ಟಿಜರ್ ಪ್ರಶಸ್ತಿಯನ್ನು 2025ರಲ್ಲಿ ಕಾದಂಬರಿಗಾಗಿ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು? ಈ ಪರ್ಸಿವೆಲ್ ಎವೆರೆಟ್ ಅಂತ ಹೇಳ್ತೀವಿ, ಸರ್ನ. ಯಾರು ಅಂತಂದರೆ ಪರ್ಸಿವೆಲ್ ಎವೆರೆಟ್ ಅವರು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ ಡಿಜಿಟಲ್ ನೊಮ್ಯಾಡ್ ವರದಿ 2025ರಲ್ಲಿ ಭಾರತ ಸ್ಥಾನ ಏನು ಅಂತ. ಮೀನ್ಸ್ ಈ ಅಲೆಮಾರಿ ಅಂತ ಹೇಳ್ತೀವಲ್ಲ, ಆ ಒಂದು ಅಲೆಮಾರಿ ವರದಿಯಲ್ಲಿ ಅಥವಾ ಡಿಜಿಟಲ್ ಅಲೆಮಾರಿ ವರದಿಯಲ್ಲಿ 2025ರಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟು ಅಂತ. 38ನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ, ಸರಿನಾ. ಅಲೆಮಾರಿಗಳ ನಮ್ಮಲ್ಲಿ 38 ಜನ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು? ಇದು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ 5 ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಒಬ್ಬರು ವ್ಯಕ್ತಿ ಗೆದ್ದಿದ್ದಾರೆ. ಯಾರು ಅಂತಂದ್ರೆ ಮನೀಷಾ ಬನ್ವಾಲಾ ಅಂತ ಹೇಳ್ತಾರೆ, ಸರಿನಾ. ಯಾರು? ಮನೀಷಾ ಬನ್ವಾಲಾ. ಲಾಸ್ಟ್ 1 ಮಂತ್ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ ಮಾಡುವಾಗಲೂ ಸಹ ನಾನು ನಿಮ್ಗೆ ಹೇಳಿದ್ದೆ ಯಾರು ಮನೀಷಾ ಬನ್ವಾಲಾ ಅವರ ಹೆಸರನ್ನ. ಸೊ ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ. ಯಾವುದು? 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಮನೀಷಾ ಬನ್ವಾಲಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಹೊಸ ಮುಖ್ಯ ತರಬೇತುದಾರರಾಗಿ ಯಾರನ್ನು ನೇಮಿಸಲಾಗಿದೆ? ಯಾರ್ರೀ ಈ ಕೋಚ್? ಯಾರಾಗಿದ್ದಾರೆ ಫುಟ್ಬಾಲ್ ತಂಡದ ಕೋಚು? ಖಾಲಿದ್ ಜಮೀಲ್ ಅವರು, ಸರಿನಾ. ಇದು ನ್ಯೂಸ್ ಪೇಪರ್ ಓದೋರಾಗಿದ್ರೆ ಇದು ಸಾಕಷ್ಟು ನೀವು ನ್ಯೂಸ್ ನೋಡಿರ್ತೀರಾ. ಯಾರು? ಖಾಲಿದ್ ಜಮೀಲ್ ಅವ್ರ ಬಗ್ಗೆ. ಸುಮ್ಮನೆ ಇವ್ರು ಫೋಟೋ ಹಾಕಿನೇ ಇವ್ರು ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿರ್ತಾರೆ. ಓಕೆ, ಸೊ ಚೆನ್ನಾಗಿದ್ದಾರೆ ಪರ್ಸನ್. ಯಾರು? ಖಾಲಿದ್ ಜಮೀಲ್ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಸೆಬಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರೆ ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ತೀವಿ. ಆ್ಯಂಡ್ ಇವ್ರಿಗಿಂತ ಮುಂಚೆ ಯಾರಿದ್ರು? ಮಾಧವಿ ಪುರಿ ಬುಚ್ ಅವರಿದ್ರು, ಸರಿನಾ. ಇವ್ರ ಮೇಲೆ ಅತಿ ಹೆಚ್ಚು ಅಕ್ರಮದ ಮೇಲೆ ಇವರು ಆರೋಪ ಬರೆದ ನಂತರ ಇವರು ಹೋಗಿದ್ದಾರೆ. ಮೀನ್ಸ್ ಆ ಒಂದು ಸ್ಥಾನದಿಂದ
ಎಕ್ಸಿಟ್ ಆಗಿ ಹೊಸದಾಗಿರ್ತಕ್ಕಂಥ ವ್ಯಕ್ತಿ ಬಂದಿದ್ದಾರೆ. ಯಾರು ಅಂತಂದರೆ ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ತೀವಿ. ಸರ್ನ ಈ ಸೆಬಿ ಸ್ಥಾಪನೆ ಆಗಿರೋದು ಇವಾಗ 1988ರಲ್ಲಿ ಇದು ಸ್ಥಾಪನೆ ಆಗಿದೆ. ಇದು ಶಾಸನಾತ್ಮಕ ಸ್ಥಾನಮಾನ ಸಿಕ್ಕಿರೋದು ಇವಾಗ ಅಂದರೆ 1992ರಲ್ಲಿ. ಸರಿನಾ? ಶಾಸನಾತ್ಮಕ ಅಂತ ಕೇಳಿದ್ರೆ 92 ಆ್ಯಂಡ್ ಇದು ಸ್ಥಾಪನೆ ಅಂತ ಕೇಳಿದ್ರೆ 1988. ನೆನ್ಪಿಟ್ಕೊಳ್ಳಿ. ಯಾವುದು ಸೆಬಿ. ಸಿಡ್ಬಿಗೆ ಮತ್ತು ಸೆಬಿಗೆ ಕನ್ಫ್ಯೂಷನ್ ಆಗಬೇಡಿ. ಸಿಡ್ಬಿ ಏನಿದೆ ಅಲ್ವಾ ಅದು 1990ರಲ್ಲಿ ಸ್ಥಾಪನೆ ಆಗಿದೆ. ಎಲ್ಲಿ? ಲಕ್ನೋದಲ್ಲಿ ಅಂತ ಹೇಳ್ತೀವಿ. ಸರಿನಾ? ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು? ಸಿಡ್ಬಿ. ಓಕೆ, ಅದು ಇದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂರ್ಯಕಿರಣ್ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಕೇಳಿದ್ದೇನೆ. ಸೂರ್ಯಕಿರಣ ಏನಿದೆ ಅಲ್ವಾ ಇದು ನಮ್ಮ ಭಾರತ ಮತ್ತು ನೇಪಾಳದ ಮಧ್ಯ ನಡೀತಕ್ಕಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿರುತ್ತದೆ. ಯಾವುದು? ನೇಪಾಳ ಮತ್ತು ನಮ್ಮ ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಓಕೆ, ಮೊದಲ ಅಂತ ಇದೆಯಾ? ಇಂಪಾರ್ಟೆಂಟ್ ಇದೆ. ಮೊದಲ ಮಹಿಳೆ ಅಂತ ಇದೆಯಾ? ಇಂಪಾರ್ಟೆಂಟ್ ಇದೆ. ವಿಶ್ವದ ಮೊದಲ ಅದು ನಮ್ಮ ಭಾರತದಲ್ಲಿ ಇದೆಯಾ? ಇಂಪಾರ್ಟೆಂಟ್ ಇದೆ. ನೆನ್ಪಿಟ್ಕೊಳ್ಳಿ. ಎಲ್ಲಿ ಇದೆ? ಈ ಒಂದು ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಓಕೆ ಸರ್, ಎಲ್ಲಿಯ ಮೀನು? ಎಲ್ಲಿಯ ಸಿಕ್ಕಿಂ? ಇಲ್ಲಿ ನೋಡಿದ್ರೆ ನಮ್ಮ ಒಂದು ಕಡಲ ತೀರದ ರಾಜ್ಯಗಳಿದ್ವು ಅಲ್ವಾ, ಇಲ್ಲಿ ಮಾಡಬೇಕಾಗಿತ್ತಲ್ಲ. ಅಲ್ಲೇನೋ ಮಾಡಿದ್ದಾರೆ, ಅದನ್ನು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಎಲ್ಲಿ ಅಂದರೆ ಸಿಕ್ಕಿಮಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಮೂರ್ತಿ ಸಚಿನ್ ಸಚ್ದೇವ್ ಅವರು ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಕೇಳಿದ್ದಾನೆ. ಸಚ್ದೇವ್ ಎಲ್ಲಿದ್ದಾರೆ? ನರ್ಮದಾ ಕಣಿವೆಯಲ್ಲಿ. ಮೀನ್ಸ್ ಈ ಒಂದು ಮಧ್ಯಪ್ರದೇಶದ ಹೈಕೋರ್ಟ್ ಏನಿದೆ ಅಲ್ವಾ ಆ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಗೊಂಡವರು ಯಾರು ಅಂತ ಕೇಳಿದ್ರೆ ಈ ನ್ಯಾಯಮೂರ್ತಿ ಸಚಿನ್ ಸಚ್ದೇವ್ ಅವರು ಅಂತ ಹೇಳ್ತೀವಿ. ಸರಿನಾ? ಹಾಗಾದರೆ ನಮ್ಮ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದಾರೆ ಪ್ರಸ್ತುತ? ಸರ್ ಕೇಳ್ತಾನ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಒಂದು ಕ್ವಶನ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರಪತಿಯಿಂದ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಕೇಳ್ತಾನೆ. ಸೊ ಇವರು ಸಹ ರಾಷ್ಟ್ರಪತಿಯಿಂದನೇ ನೇಮಕ ಆಗ್ತಾರಲ್ವಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಸೊ ಅದಕ್ಕೆ ಕೇಳ್ತಾನೆ ಯಾರಿದ್ದಾರೆ? ವಿಬ್ರೋ ಅವರು. ಓಕೆ, ವಿಬ್ರು ಪಟೇಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಜೋಡಿ ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದೇನೆ. ಯಾವ ಪದಕ ಅಂತಂದರೆ ಈ ಒಂದು ಕಂಚಿನ ಪದಕ ಅಥವಾ ಬ್ರೋಂಜ್ ಪದಕವನ್ನು ಇವರು ಗೆದ್ದಿದ್ದಾರೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗ್ರ್ಯಾಂಡ್ ಕಾಲರ್ ಆಫ್ ದ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಅಂತ ಬಂತ. ಎಲ್ಲಿ ನಿಮಗೆ ಬ್ರೆಜಿಲ್ ಕಾಣಿಸುತ್ತೆ, ಹುಡುಕಾಡಬೇಕು, ಅಲ್ಲಿ ನಿಮಗೆ ಆನ್ಸರ್ ಹಾಕಬೇಕು. ಸರಿನಾ? ಯಾವುದು? ಈ ಒಂದು ಬ್ರೆಜಿಲ್ ಅಂತ ಹೇಳ್ತೀವಿ. ಸದರ್ನ್ ಕ್ರಾಸ್ ಅಂತಂದರೆ ಬ್ರೆಜಿಲ್ ಅಂತ ಹೇಳ್ಬಿಡ್ಬೇಕಾಗುತ್ತೆ. ಓಕೆ, ಸೊ ಅದನ್ನು ಯಾರಿಗೆ ನೀಡಲಾಗಿದೆ? ನಮ್ಮ ಭಾರತ ಪ್ರಧಾನಮಂತ್ರಿಯವರು ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋದ ವಿಶ್ವ ಜೀವಗೋಳ ಮೀಸಲು ಜಾಲದಲ್ಲಿ ಸೇರಿಸಲಾದ ಶೀತಲ ಮರುಭೂಮಿ ಜೀವಗೋಳ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಶೀತ. ರಾಜಸ್ಥಾನದಲ್ಲಿ ಬರೇ ಒಣ ಇದೆ, ಅಲ್ಲೆಲ್ಲಿ ಶೀತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹಿಮಾಚಲ ಪ್ರದೇಶ ಆಗುತ್ತೆ. ಓಕೆ, ಯಾವುದು? ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾನೆ. ಅಥ್ಲೆಟಿಕ್ಸ್ ಫೆಡರೇಷನ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಬಹದ್ದೂರ್ ಸಿಂಗ್ ಸಾಗು ಅಂತ ಹೇಳ್ತೀವಿ. ಸರ್ನ ಯಾರು? ಬಹದ್ದೂರ್ ಸಿಂಗ್ ಸಾಗು ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು? ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ವಿಶಾಖಪಟ್ಟಣಂದಲ್ಲಿ ಪ್ರಾರಂಭಿಸಲಾಗಿದೆ. ವಿಶಾಖಪಟ್ಟಣಂ ಎಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶದ ರಾಜಧಾನಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ವಿಶ್ವ ಹ್ಯುಮನಾಯ್ಡ್ ರೋಬೋಟ್ ಕ್ರೀಡಾಕೂಟ 2025 ಅತಿಥೇಯ ದೇಶ ಯಾವುದು? ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಹ್ಯುಮನಾಯ್ಡ್ ರೋಬೋಟ್ಗಳಿಗೆ ಇವರು ಆಟ ಆಡಿಸ್ತಿದ್ದಾರೆ. ಯಾವ ದೇಶದವರು? ಅಂತ ಬುದ್ಧಿವಂತರು ಚೀನಾದವರು ಮಾತ್ರ. ಓಕೆ, ಚೀನಾದವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಎಲ್ಲಿಯೇ ಆಯೋಜಿಸಲಾಗಿದೆ, ಎಲ್ಲಿ ಸ್ಥಾಪಿಸಲಾಗಿದೆ ಅಂತ. ಓಕೆ, ಈ ಕ್ವಶನ್ ಏನಿತ್ತು? ಹಸಿರು ಹೈಡ್ರೋಜನ್ ಹಬ್ ಇದು. ಓಕೆ, ಕನ್ನಡ ಸ್ಟಡಿ ಹಬ್. ಸೊ ಇದು ಹಸಿರು ಹೈಡ್ರೋಜನ್ ಹಬ್ ಇದು ಎಲ್ಲಿ ಅಂದರೆ ವಿಶಾಖಪಟ್ಟಣಂದಲ್ಲಿ. ಬಟ್ ಇದೇನಕ್ಕೆ ಕೊಟ್ಟಿದ್ದಾನೆ ಅಂದರೆ ನಿಮಗೆ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅಂತ ಕೊಟ್ಟಿದ್ದಾನೆ. ಇದು ಪ್ಲಾಂಟ್ ಅಂದರೆ ಒಂದು ಉದ್ಯಮದಲ್ಲಿ ನಡೆಸ್ತಾರೆ ಅಂತ ಹೇಳ್ತೀವಲ್ಲ, ಆ ಒಂದು ಪ್ಲಾಂಟ್ ಅಂತ ಹೇಳ್ತೀವಿ. ಆ ಒಂದು ಪ್ಲಾಂಟ್ ಎಲ್ಲಿ ಆಯೋಜನೆ ಮಾಡಲಾಗಿದೆ, ಎಲ್ಲಿ ಒಂದು ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಎಲ್ಲಿ? ಗುಜರಾತಲ್ಲಿ. ಭಾರತ ಮೊದಲ ಮೇಕ್ ಇನ್ ಇಂಡಿಯಾ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಈ ಗುಜರಾತದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 28ನೇ ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗಳನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನ ಎಲ್ಲಿ ಆಯೋಜನೆ ಮಾಡಲಾಗ್ತದೆ? ನಮ್ಮ ಭುವನೇಶ್ವರದಲ್ಲಿ. ಸರಿನಾ? ಎಲ್ಲಿ ಅಂದರೆ ಭುವನೇಶ್ವರದಲ್ಲಿ ಅಂತ ಹೇಳಬೇಕು. ಎಲ್ಲಿ ಅಂದರೆ ಭುವನೇಶ್ವರ. ಎಲ್ಲಿ ಕಂಡುಬರುತ್ತೆ? ಒಡಿಶಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಚಾಲಿತವಾದ ಭಾರತದ ಮೊದಲ ಶಾಸಕಾಂಗ ಸಭೆ ಯಾವುದು? ಯಾವುದಂದ್ರೆ ಸೌರಶಕ್ತಿ ಅಂತ ಬಂತ. ಓಕೆ, ಸೌರಶಕ್ತಿ ಅಂದರೆ ದೆಹಲಿ ವಿಧಾನಸಭೆ ಏನಿದೆ ಅಲ್ವಾ, ಸೊ ಆ ಒಂದು ಶಾಸಕಾಂಗ ಸಭೆ ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಚಾಲಿತವಾಗಿರ್ತಕ್ಕಂತಹ ಒಂದು ಮೊದಲ ಶಾಸಕಾಂಗ ಸಭೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಬಜೆಟ್ನಲ್ಲಿ ವಿಮಾ ವಲಯದಲ್ಲಿ FDI ಮಿತಿಯನ್ನು 74ರಿಂದ ಎಷ್ಟು ಪ್ರತಿಶತಕ್ಕೆ ಹೆಚ್ಚಿಸಲಾಗಿದೆ? ಈ ಕ್ವಶನ್ ಆಲ್ರೆಡಿ
NTPC ಎಕ್ಸಾಮಲ್ಲಿ ಕೇಳಿದ್ದಾನೆ. ಸರಿನಾ? ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂದರೆ 100% ಹೆಚ್ಚಿಸಲಾಗಿದೆ. ಯಾವುದನ್ನ FDI ಮಿತಿಯನ್ನು ವಿಮಾ ವಲಯದಲ್ಲಿ 74ರಿಂದ ಓಕೆ ಈ 100ನ್ನು ಕೇಳಿದ್ದಾನೆ. ನಿಮಗೆ ನೆಕ್ಸ್ಟ್ ಕೇಳ್ಬೋದು 74 ಅಂತ ಕೇಳ್ಬೋದು. ಓಕೆ 100ಕ್ಕೆ ಹೆಚ್ಚಿಸಲಾಗಿದೆ. ಮೊದಲು ಎಷ್ಟಿತ್ತು ಸಾರ್ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 74 ಇತ್ತು ಸರ್ ಅಥವಾ ಮೇಡಮ್ ಅಂತ ಹೇಳಬೇಕಾಗುತ್ತೆ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 2025ರ ಆಹಾರ ಮತ್ತು ಶಾಂತಿಗಾಗಿ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಅಡೆಮೋಲ ಅಡೆನ್ಲೆ ಅವರಿಗೆ ನೀಡಲಾಯಿತು. ಅವರು ಯಾವ ದೇಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. MS ಸ್ವಾಮಿನಾಥನ್ ಪ್ರಶಸ್ತಿ 100ಕ್ಕೆ ನಿಮಗೆ 100 ಭರವಸೆಯನ್ನು ಕೊಡ್ತೀನಿ ನಾನು ನಿಮಗೆ. ಈ ಕ್ವಶನ್ ಬಂದೇ ಬರುತ್ತೆ ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಎಕ್ಸಾಮಲ್ಲಿ. ಯಾಕೆಂದರೆ ಇದು ಮೊದಲ ಪ್ರಶಸ್ತಿಯಾಗಿದೆ, ಚೊಚ್ಚಲ ಪ್ರಶಸ್ತಿಯಾಗಿದೆ. ಓಕೆ ಚೊಚ್ಚಲ ಪ್ರಶಸ್ತಿಯನ್ನು ಕೇಳ್ತಾನೆ. MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಈ ನೈಜೀರಿಯಾ ದೇಶದ ಅಡೆಮೋಲ ಅಡೆನ್ಲೆ ಅವರಿಗೆ ನೀಡಲಾಗಿದೆ. ಯಾವ ದೇಶದವರು? ನೈಜೀರಿಯಾ ದೇಶದ ಅಡೆಮೋಲ ಅಡೆನ್ಲೆ ಅವರಿಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ MS ಸ್ವಾಮಿನಾಥನ್ ಅವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ವೈ ದಿ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಓಕೆ ವೈ ಭಾರತ್ ಮ್ಯಾಟರ್ಸ್ ಅನ್ನೋದು ಪುಸ್ತಕ ಬರೆದವರು ಯಾರು? ನಮ್ಮ ಭಾರತ ಪ್ರಸ್ತುತ ವಿದೇಶಾಂಗ ಸಚಿವ S ಜಯಶಂಕರ್ ಅಂತ ಹೇಳ್ತೀವಿ. ಆ್ಯಂಡ್ ನಮ್ಮ ಭಾರತದ ವೈ ದಿ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ 50ನೇ ಮುಖ್ಯ ನ್ಯಾಯಮೂರ್ತಿ ಯಾರು? ಜಸ್ಟಿಸ್ DY ಚಂದ್ರಚೂಡ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಜಸ್ಟಿಸ್ DY ಚಂದ್ರಚೂಡ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ BCCI ಪ್ರಶಸ್ತಿಗಳಲ್ಲಿ ಪಾಲಿ ವಿಮಿರ್ಗರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಓಕೆ ಇದು ರಿಪೀಟ್ ಆಗಿದೆ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ಅಂಚೆ ಇಲಾಖೆಯು ಯಾವ ಸಂಸ್ಥೆಯ 125ನೇ ಜನ್ಮ ವಾರ್ಷಿಕೋತ್ಸವದಂದು ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ. ಓಕೆ ಯಾರ್ದೋ ಒಬ್ಬರದು ಸ್ಮರಣಾರ್ಥ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಎಷ್ಟನೇ ವರ್ಷದ್ದು? 125ನೇ ವರ್ಷದ ಜನ್ಮ ವಾರ್ಷಿಕೋತ್ಸವದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಯಾರ ಒಂದು ಜನ್ಮದಿನ? ಸೊ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹೇಳ್ತೀವಿ. ಸರ್ನ ಯಾರು? ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಘಾನಾದ ಅತ್ಯುನ್ನತ ನಾಗರಿಕ ಗೌರವವಾದ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಓಕೆ ದಿ ಸ್ಟಾರ್ ಆಫ್ ಘಾನಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಹೇಳ್ಬೋದಾ? ಘಾನಾಗೆ ರೀಸೆಂಟಾಗಿ ಯಾರು ಹೋಗಿದ್ರು? ಇನ್ನು ಜೂನ್ ಅಥವಾ ಜುಲೈ ಟೈಮಲ್ಲಿ ಯಾರು ಹೋಗಿದ್ದಾರೆ? ನಮ್ಮ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಸರ್ನ ಯಾರು? ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಯಾವ ವರ್ಷದ ವೇಳೆಗೆ ಭಾರತವು ದುಗ್ಧರಸ ಫೈಲಿಯಾರಿಸಿಸ್ ಅನ್ನು ತೊಡೆದು ಹಾಕಲು ಗುರಿಯನ್ನು ಹೊಂದಿದೆ? ಓಕೆ ಅವಾಗಲೇ ನೋಡಿದ್ವಿ ನಾವು ಯಾವುದು ದಡಾರ ರೂಬೆಲ್ಲ 2026 ಇತ್ತು. ಸೊ ಹಾಗಾದರೆ ಇದು ಎಷ್ಟು? ಸೊ ಇದು ಒಂದು ವರ್ಷ ಮುಂದೆ ಹಾಕೊಳ್ಳಿ. 2027ಕ್ಕೆ ಇದನ್ನು ತೊಡೆದು ಹಾಕಬೇಕು ಅಂತ ಗುರಿಯನ್ನು ಹಾಕಿಕೊಂಡಿದ್ದಾರೆ ನಮ್ಮ ಭಾರತೀಯರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 47ನೇ ಉಪಮುಖ್ಯಸ್ಥರಾಗಿ ನೌಕಾಪಡೆಯ 47ನೇ ಉಪಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? 47ನೇ ಉಪಮುಖ್ಯಸ್ಥರಾಗಿ ನಾವು ಸಂಜಯ್ ವಾತ್ಸಾಯವನವರನ್ನು ನೇಮಕ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮ್ಮೇಳನ ಮೀನ್ಸ್ COP30 ಎಲ್ಲಿ ನಡೆಯಲಿದೆ? ಓಕೆ ಇದಕ್ಕೆ ನೀವು 5 ಸ್ಟಾರ್ ಹಾಕ್ತಿರೋ 10 ಸ್ಟಾರ್ ಹಾಕ್ತಿರೋ ಏನಾದರೂ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇದು ಬ್ರೆಜಿಲಲ್ಲಿ ನಡೆದಿದೆ. ಇದನ್ನೇ ಕೇಳ್ತಾನೆ. SSC ಆದರೂ ಕೇಳ್ತಾನೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆದರೂ ಕೇಳ್ತಾನೆ, ನಿಮ್ಮ RRB ಆದರೂ ಕೇಳ್ತಾನೆ, ಸುಪ್ರೀಂ ಕೋರ್ಟ್ ಎಕ್ಸಾಮ್ ಬರೆದ್ರು ಸಹ ನಿಮ್ಗೆ ಕೇಳ್ತಾನೆ. ಯಾವುದು COP30 ಎಲ್ಲಿ ನಡೆದಿದೆ ಅಂದರೆ ಬ್ರೆಜಿಲಲ್ಲಿ ನಡೆದಿದೆ. ಸರಿ ಯಾವುದು COP30. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಸರಿನಾ ಯಾವುದು? ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳ್ತೀವಿ ನಾವು? ಹರಿಯಾಣ ಅಂತ ಹೇಳ್ತೀವಿ. ಸರಿನಾ ಯಾವುದು? ನಮ್ಮ ರಾಜ್ಯ ಹರಿಯಾಣ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026ರಲ್ಲಿ 10ನೇ ICC ಮಹಿಳಾ T20 ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತ ಕೇಳಿದ್ರೆ ಯಾವ ದೇಶ ಆಯೋಜಿಸುತ್ತದೆ? ನಮ್ಮ ಇಂಗ್ಲೆಂಡ್ ದೇಶ ಆಯೋಜಿಸುತ್ತದೆ. ಯಾವುದು? ಮಹಿಳಾ T20 ವಿಶ್ವಕಪ್. ಇವಾಗ ODI ವರ್ಲ್ಡ್ ಕಪ್ ಅನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ನಮ್ಮ ಭಾರತ. ಯಾರನ್ನು ಸೋಲಿಸಿ ಗೆದ್ದಿತ್ತು? ಸೌತ್ ಆಫ್ರಿಕಾವನ್ನು ಸೋಲಿಸಿ ಗೆದ್ದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಲೀ ಜೆ ಮ್ಯೂಂಗ್. ಓಕೆ ಲೀ ಜೆ ಮ್ಯೂಂಗ್ ಅದು ಡ್ರಾಮಾ ಯಾವುದೋ ಕೆ ಡ್ರಾಮಾ ಯಾವುದೋ ಡ್ರಾಮಾ ಬರುತ್ತಲ್ಲ ಆ ದೇಶ ಯಾವುದು? ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಯಾರು ಅಂತಂದರೆ ಲೀ ಜೆ ಮ್ಯೂಂಗ್ ಅವರು. ಓಕೆ ಸೊ ಅವ್ರ ಹೆಸರು ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸು ಬರಲ್ಲ. ಬಟ್ ಇವ್ರ ಹೆಸರು ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸ್ ಆದರೂ ಬರುತ್ತೆ. ಯಾರು? ಲೀ ಜೆ ಮ್ಯೂಂಗ್ ಅವರು ಈ ದಕ್ಷಿಣ ಕೊರಿಯಾದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ರಾಜ್ಯ ಸರ್ಕಾರವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯವನ್ನು ಹೊಸ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಿದೆ? ಓಕೆ ಈ ಕ್ವಶನ್ ಏನಿದೆಯಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ಇದು ಆಲ್ರೆಡಿ ಅಗ್ನಿವೀರಿಗೆ ಒಂದ್ಸರಿ ಕೇಳಿದಾನೆ. ಜುಲೈಯಲ್ಲಿ ಎಕ್ಸಾಮ್ ನಡೀತಲ್ವಾ ಅಗ್ನಿವೀರ, ಆ ಎಕ್ಸಾಮಲ್ಲಿ ಕೇಳಿದಾನೆ. ಎಲ್ಲಿ ಅಂತಂದರೆ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಯಾವುದು? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ಅಂತ ಹೊಸ ಅಭಯಾರಣ್ಯವನ್ನು ನಾಮಕರಣ ಮಾಡಿದ್ದಾರೆ. ಯಾವುದು ಅಂದರೆ ಈ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ CRPFನ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ CRPFನ ನೂತನ ಅಧ್ಯಕ್ಷರು ಯಾರು ಅಂತ ಹೇಳ್ತೀವಿ ನಾವು? ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು? ಈ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ನೌಕಾಪಡೆಗೆ ತಲುಪಿದ 6ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆ ಹೆಸರೇನು ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದು? ಭಾರತೀಯ ನೌಕಾಪಡೆಗೆ ತಲುಪಿದ 6ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆ ಹೆಸರೇನು? ಯಾವುದು ಅಂತ ಹೇಳ್ತೀವಿ ನಾವು? INS ವಾಗ್ಶಿರ ಅಂತ ಹೇಳ್ತೀವಿ. ಯಾವುದು? INS ವಾಗ್ಶಿರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ
2025-26ನೇ ಸಾಲಿನ ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಎಷ್ಟು ಬಜೆಟ್ ನಿಗದಿಪಡಿಸಲಾಗಿದೆ ಅಂತ ಕೇಳಿದ್ದಾನೆ. ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಎಷ್ಟು ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ ಅಂದರೆ 1,000 ಕೋಟಿಯನ್ನು ನಿಗದಿಪಡಿಸಲಾಗಿದೆ. ಓಕೆ, ಎಷ್ಟು? 1,000 ಕೋಟಿ. ಆ್ಯಂಡ್ ದೆನ್ ಹನಿ ಬಿ ಅಂತ ಏನಾದರೂ ಬಂತು ಅಂದರೆ, ಜೇನುತುಪ್ಪ ಅಂತ ಏನಾದರೂ ಬಂತಂದರೆ ಆ ಜೇನುತುಪ್ಪ ನಿಗಮಕ್ಕೆ ಅಥವಾ ಆ ಒಂದು ಸಂಸ್ಥೆಗೆ ಎಷ್ಟು ಮೀಸಲಿಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 500 ಕೋಟಿ ಅಂತ. ಓಕೆ, ಇದು ಇವತ್ತೇ ನ್ಯೂಸಲ್ಲಿ ಇತ್ತು. ಇವತ್ತು ನಾನೇನು ರೆಕಾರ್ಡ್ ಮಾಡ್ತಿದ್ದೀನಲ್ವ ಕ್ಲಾಸು, ಈ ದಿನ ನ್ಯೂಸಲ್ಲಿ ಇತ್ತು ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ 58ನೇ ಹುಲಿ ಮೀಸಲು ಪ್ರದೇಶವಾದ ಮಾಧವ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಸೊ ಯಾವ ರಾಜ್ಯದಲ್ಲಿದೆ ಅಂತಂದರೆ, ನಮ್ಮ ಸಚದೇವರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾವ ರಾಜ್ಯದಲ್ಲಿದ್ದಾರೆ? ಮಧ್ಯಪ್ರದೇಶ. ಆ ರಾಜ್ಯದಲ್ಲೇ ಕಂಡುಬರುತ್ತೆ. ಯಾವುದು ಅಂತಂದರೆ ಈ ಮಾಧವ್ ರಾಷ್ಟ್ರೀಯ ಹುಲಿ ಅಭಯಾರಣ್ಯ. ಓಕೆ, ಇಲ್ಲಾಂದರೆ ಮಾಧವ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು, ಇಲ್ಲಾಂದರೆ ಹುಲಿ ಅಭಯಾರಣ್ಯ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ಇರುವ ಕರ್ರೇಗುಟ್ಟ ಬೆಟ್ಟದ ಮೇಲೆ ಯಾವ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ? ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟಾ, ಸಿಂಧೂನಾ, ಕೆಲ್ಲರ ಅಥವಾ ಹಾಕ? ಹೇಳ್ಬೋದಾ? ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವುದು? ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೇಳ್ತೀವಿ, ಸರಿನಾ? ಆಪರೇಷನ್ ಸಿಂಧು ನಿಮ್ಗೆ ಗೊತ್ತಿರುತ್ತೆ, ಆಪರೇಷನ್ ಸಿಂಧೂರವು ಸಹ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಓಕೆ, ಯಾವುದು? ಭಾರತದ ಮೊದಲ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗ. ಇದು ಮೊದಲ ಅಲ್ಲ ಇದೆ ಆ್ಯಕ್ಚುಲಿ, ಯಾಕೆಂದರೆ ನಮ್ಮ ಕರ್ನಾಟಕ ಯಾವಾಗ ಮಾಡಿದೆ? 2016ರಲ್ಲಿ ಮಾಡಿಲ್ವಾ ನಮ್ಮ ಕರ್ನಾಟಕ? ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಾಡಿದಾರಲ್ವಾ? ವರ್ಷಧಾರೆ ಅಂತ ಅದಕ್ಕೆ ಹೆಸರೇನು ಇಟ್ಟಿದ್ರು, ಆ ಪ್ರಾಜೆಕ್ಟ್ ಹೆಸರು ಅಲ್ವಾ? ಮಾಡಿದ್ದಾರೆ. ಬಟ್ ಇನ್ನು ನಾರ್ತ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಯಾವ ರಾಜ್ಯ ಅಂತ ಹೇಳ್ತೀವಿ ನಾವು? ರಾಜಸ್ಥಾನ ಅಂತ ಹೇಳ್ತೀವಿ. ಓಕೆ, ಯಾವುದು? ರಾಜಸ್ಥಾನ ರಾಜ್ಯ. ಈ ರಾಜಸ್ಥಾನ ರಾಜ್ಯದಲ್ಲಿ ಮೊದಲ ಬಾರಿಗೆ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಮಾಡಲು ಅವರು ಆರಂಭ ಮಾಡಿದ್ರು. ಬಟ್ ಅದು ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಯಿತು. ಆ್ಯಂಡ್ ದೆನ್ ಅದು ಆಗಿದೆ ಅಲ್ವೋ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅವಾಗ ನ್ಯೂಸಲ್ಲಿ ಇದ್ದಾಗ ಈ ಒಂದು ಕ್ವಶನ್ ಇತ್ತು. ಓಕೆ, ಬಟ್ ಇದು ಗೊತ್ತಿರಲಿಲ್ಲ ನಿಮಗೆ. ಬಟ್ ಡೆಲ್ಲಿಯಲ್ಲಿ ಮತ್ತು ಈ ಒಂದು ರಾಜಸ್ಥಾನದಲ್ಲಿ ಎರಡರಲ್ಲೂ ಸಹ ಮಾಡಬೇಕು ಅಂತ ಮತ್ತೆ ಅಗೇನ್ ಇದು ನ್ಯೂಸಲ್ಲಿ ಕಂಡು ಬರ್ತಾ ಇದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸರ್ ದೆಹಲಿಯಲ್ಲಿ ಯಾಕೆ? ದೆಹಲಿಯಲ್ಲಿ ಏನು ಇದನ್ನೂ ಇಲ್ಲಲ್ಲ, ತೋಟ ಗದ್ದೆ ಏನೂ ಇಲ್ಲಲ್ಲ, ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡಬೇಕು ಅಂತ ಅಲ್ಲಿ ಈ ಕೃತಕ ಮಳೆಯನ್ನು ತರಕ್ಕೆ ಅವರು ಪ್ಲಾನ್ ಮಾಡಿದ್ದಾರೆ. ಓಕೆ, ಕೇಳ್ಬೋದು ನಿಮಗೆ ಕಾಸ್. ಓಕೆ, ಅಲ್ಲಿ ಹೊಲನೇ ಇಲ್ಲ, ಬೆಳೆನೇ ಇಲ್ಲ, ಅಲ್ಲಿ ಏನು ಮಾಡಬಹುದು ಸರ್, ಅಲ್ಲಿ ಯಾಕೆ ಮಳೆ ಬೇಕು ಅಂತ. ಓಕೆ, ಸೊ ಅದಕ್ಕೆ ಕಾರಣ ಏನು ಅಂದರೆ ಮಾಲಿನ್ಯ ನಿಯಂತ್ರಣ ಮಾಡೋಕ್ಕೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಹ ಅಪಾಯಗಳ ಕುರಿತು ಪ್ರವರ್ತಕ ಸಂಶೋಧನೆಗಾಗಿ 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಗುಂಟರ್ ಬೋಸ್ಲ್ ಗುಂಟರ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಗುಂಟರ್ ಬೋಸ್ಲ್ ಗುಂಟರ್ ಅವರು ಏನಿದಾರಲ್ವಾ, 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 2025ರ ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಮೋದಿ ಘೋಷಿಸಿದ ಸುದರ್ಶನ ಚಕ್ರ ಮಿಷನ್ ಎಂದರೇನು ಅಂತ ಕೇಳಿದ್ದಾನೆ. ಸುದರ್ಶನ ಚಕ್ರ ಮಿಷನ್ ಏನಿದೆ ಹೇಳ್ಬೋದಾ? ಸ್ಥಳೀಯ ಬಹುಪದರದ ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ತೀವಿ, ಸರಿನಾ? ಸುದರ್ಶನ್ ಚಕ್ರ ಮಿಷನ್ ಏನಿದೆ ಅಲ್ವ, ಅದೊಂದು ನಮ್ಮ ರಕ್ಷಣಾ ವ್ಯವಸ್ಥೆ ಆಗಿದೆ. ಓಕೆ, ಏನಾಗಿದೆ? ಅದೊಂದು ರಕ್ಷಣಾ ವ್ಯವಸ್ಥೆ ಆಗಿದೆ. ಸೊ ಇದು DRDOದವರ ಕೊಡುಗೆ ಇದಕ್ಕೆ ಸಾಕಷ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UNDP ಇಂದ 2025ರ ಇಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಗುಂಪು ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಇನಿಷಿಯೇಟಿವ್ ಪ್ರಶಸ್ತಿಯನ್ನು, ಇಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಗುಂಪು ಯಾವುದು ಅಂತ ಯಾವುದಿದೆ ಹೇಳ್ಬೋದಾ? ಯಾವುದಂತ ಹೇಳ್ತೀವಿ ನಾವು? BB ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸ್ವಸಹಾಯ ಗುಂಪು ಅಂತ ಹೇಳ್ತೀವಿ. ಸರಿನಾ? ಯಾವುದು? BB ಫಾತಿಮಾ ಸ್ವಸಹಾಯ ಗುಂಪು ಏನಿದೆ ಅಲ್ವಾ, ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದೆ. ಯಾವ ಪ್ರಶಸ್ತಿ? ಇಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿ. ಯಾರು ನೀಡ್ತಾರೆ? UNDP ಅವ್ರು ನೀಡ್ತಾರೆ. ಸರಿನಾ? ಯಾವುದು? UNDP ಅವ್ರು ನೀಡ್ತಾರೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಸಂಸ್ಥೆ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ UNOC 2025 ಎಲ್ಲಿ ನಡೆಯಿತು ಅಂತ. ಎಲ್ಲಿ ನಡೆದಿದೆ ಇದು? ಎಲ್ಲಿ ನಡೆದಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ, ಪೇರುವಲ್ಲಿ ಮತ್ತು ಇಂಡಿಯಾದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಫ್ರಾನ್ಸ್ ಅಂತ ಆಗುತ್ತೆ. ಸರ್ನ ಎಲ್ಲಿ ಅಂತ ಆಗುತ್ತೆ? ಫ್ರಾನ್ಸ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ 2025 ಎಲ್ಲಿ ನಡೆಯಿತು ಅಂತಂದರೆ ಫ್ರಾನ್ಸಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶೇಷ ಆರ್ಥಿಕ ವಲಯವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದ್ದಾನೆ. AISEZ ಅಂತ ಹೇಳ್ತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗುವುದು ಅಂತ ಕೇಳಿದ್ದಾನೆ ಅಂತಂದರೆ ಈ ಒಂದು ನವ್ ರಾಯ್ಪುರ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಛತ್ತೀಸ್ಗಢ ಅಂತ ಹೇಳ್ಬೋದು. ಸರಿನಾ? ಛತ್ತೀಸ್ಗಢದ ರಾಜಧಾನಿ ಆಗಿರತಕ್ಕಂಥ ನವಿ ರಾಯ್ಪುರ್ ಅಥವಾ ಇಲ್ಲಾಂದರೆ ನವ ರಾಯ್ಪುರದಲ್ಲಿ ಈ ಒಂದು AISEZ ಅನ್ನು ಸ್ಥಾಪನೆ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾನ್ಕ್ವೆಸ್ಟ್ 2025 ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ಯಾವ್ಯಾವ ದೇಶಗಳ ಮಧ್ಯೆ ನಡೆಸಲಾಗಿದೆ? ಇದನ್ನು ಇಂಡಿಯಾ ಆ್ಯಂಡ್ ಮಂಗೋಲಿಯಾ ದೇಶದ ಮಧ್ಯೆ ನಡೆಸಲಾಗಿದೆ. ಸೊ ಹಾಗಾದರೆ ಇಂಡಿಯಾ ಇಲ್ಲಿ ಆಪ್ಷನ್ ಇಲ್ಲ, ಉಳಿದು ಯಾವುದಾಗಿದೆ? ಮಂಗೋಲಿಯಾ ಒಂದೇ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಂಗೋಲಿಯಾ ಆಗುತ್ತೆ. ಸೊ ಕಾನ್ಕ್ವೆಸ್ಟ್ 2025 ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಯಾವ್ಯಾವ ದೇಶಗಳ ಮಧ್ಯೆ ನಡೆಸಲಾಗಿದೆ ಅಂತ ಕೇಳಿದ್ರೆ ಇಂಡಿಯಾ ಮತ್ತು ಈ ಮಂಗೋಲಿಯಾ ಅಂತ ಹೇಳಬೇಕಾಗುತ್ತೆ. ಮಂಗೋಲಿಯಾ ಚೆಂಗಿಸ್ ಖಾನ್ ಅವನೇ ದೇಶ ನೋಡಿ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಗೋಬಿ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಇದೇ ಒಂದು ಮಂಗೋಲಿಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಮರುಭೂಮಿಯಾಗಿದೆ ಯಾವುದು? ಗೋಬಿ ಮರುಭೂಮಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಆಚಾರ್ಯ ಪ್ರಶಾಂತ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಪ್ರಚಾರದಾಗಿಂತಾಗಿದೆ, ಪ್ರಶಾಂತ್ ಅಂತ ಆಗಬೇಕಾಗಿತ್ತು. ಇದು ಏನಂತ ಹೇಳ್ತೀವಿ? ಪ್ರಶಾಂತ್ ಅಂತ ಹೇಳ್ತೀವಿ, ಸರಿನಾ? ಆಚಾರ್ಯ ಪ್ರಶಾಂತ್ ಅವರು ಏನಿದಾರಲ್ಲ ಪರಿಸರವಾದಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೆಡಲ್ ಆಫ್ ಆನರ್ ಪಡೆದ ಮೊದಲ ಭಾರತೀಯ ವಕೀಲರು ಯಾರು ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾರಿಂದ ನೀಡ್ತಾರೆ ಇದನ್ನ? ವಿಶ್ವ ನ್ಯಾಯಶಾಸ್ತ್ರಜ್ಞ ಸಂಘದಿಂದ ನೀಡಲಾಗ್ತಕ್ಕಂತಹ ಮೆಡಲ್ ಆನರ್ ಆಫ್ ದ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಯಾರು ಅಂತಂದರೆ ಭುವನ್ ರಿಬು ಅವರು ಅಂತ ಹೇಳ್ತೀವಿ, ಸರಿನಾ? ಯಾರು? ಈ ಭುವನ್ ರಿಬು ಅವರು ಪಡೆದುಕೊಂಡಿದ್ದಾರೆ ಯಾವುದು ಪ್ರಶಸ್ತಿಯನ್ನು? ಮೆಡಲ್ ಆಫ್ ಆನರ್ ಪ್ರಶಸ್ತಿಯನ್ನು. ಯಾರು? ಭುವನ್ ರಿಬು ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ 2025ರ ವಾರ್ಷಿಕ ಸಭೆಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು ಅಂತ? ವಿಶ್ವ ಆರ್ಥಿಕ ವೇದಿಕೆ ಅದು 2025 ಆಗಿರಲಿ 2075 ಆಗಿರಲಿ, ಸೊ ಇದು ಪ್ರತಿ ವರ್ಷ ಒಂದೇ ಕಡೆ ನಡೀತದೆ. ಎಲ್ಲಿ ಅಂತಂದರೆ ದಾವೋಸ್ದಲ್ಲಿ, ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗ್ತದೆ ಪ್ರತಿ ವರ್ಷ. ಓಕೆ, ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ. 2024 ಕೇಳಿದ್ರು ಕೂಡ ದಾವೋಸ್ ಅಂತ ಹೇಳಬೇಕಾಗುತ್ತೆ. ದಾವೋಸ್ ಎಲ್ಲಿ ಕಂಡು ಬರುತ್ತೆ? ಸ್ವಿಟ್ಜರ್ಲ್ಯಾಂಡ್ ಕಂಡು ಬರುತ್ತೆ. 2030ರಲ್ಲೂ ಇಲ್ಲೇ ನಡೀತದೆ. ಓಕೆ, ಇಫ್ ಏನಾದರೂ ಇನ್ಸ್ಟಿಟ್ಯೂಟ್ ತೊಗೊಂಡು ಚೇಂಜ್ ಮಾಡಿದ್ರೆ ಮಾಡಲಿ, ಬಟ್ ಸ್ಟಿಲ್ ಇಲ್ಲಿವರೆಗೂ ಸಹ ಪ್ರತಿಯೊಂದು ಸಭೆ ನಡೆದಿದೆ ಅಂದರೆ ದಾವೋಸ್ದಲ್ಲೇ ನಡೆದಿದೆ. ಯಾವುದು? WEF ಅಂತ ಹೇಳ್ತೀವಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ. ಓಕೆ, ವಿಶ್ವ ಆರ್ಥಿಕ ವೇದಿಕೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಂತಿ ಮತ್ತು ಸ್ಥಿರತೆಗಾಗಿ 2025ರ ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? 2 ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ ಇವರು. 2 ಆಟೋಬಯೋಗ್ರಫಿಯನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ದಲೈ ಲಾಮಾ. ಆ ಒಂದು ದಲೈ ಲಾಮಾ ಅವರಿಗೆ ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವುದರ ಸಲುವಾಗಿ? ಶಾಂತಿ ಮತ್ತು ಸುರಕ್ಷತೆಯ ಸಲುವಾಗಿ. ಓಕೆ, ಶಾಂತಿ ಮತ್ತು ಸುಸ್ಥಿರತೆಯ ಸಲುವಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಬೆಂಬಲಿಸಲು ಯಾವ ರಾಜ್ಯ ಸರ್ಕಾರವು ತಲ್ಲಕ್ಕಿ ವಂದನಂ ಯೋಜನೆ 2025 ಪ್ರಾರಂಭಿಸಿದೆ ಅಂತ ಕೇಳಿದರೆ? ತಲ್ಲಕ್ಕಿ ವಂದನಂ ಅಂತಂದರೆ ನಮ್ಮ ಕೇರಳ ಆಗಿರಬೇಕು, ಇಲ್ಲಾಂದ್ರೆ ಆಂಧ್ರ ಪ್ರದೇಶ ಆಗಿರಬೇಕು. ಅಮ್ಮ ಅಂತ ಬರೋದು ಈ ನಮ್ಮ ಕೇರಳ ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ, ಸರಿನಾ? ತಲ್ಲಕ್ಕಿ ವಂದನಂ ಯೋಜನೆಯನ್ನು ತಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ನಮ್ಮ ಮಿತ್ರ ಅಂದರೆ ನಮ್ಮ ಬ್ರದರ್ಹುಡ್ ರಾಜ್ಯ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ, ಸರಿನಾ? ಯಾವುದು? ಭಾರತದ ಮೊದಲ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಎಲ್ಲಿ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಹರಿಯಾಣ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಹರಿಯಾಣ ಅಂತ ಹೇಳ್ತೀವಿ. ಹರಿಯಾಣದ ಪಾನಿಪತ್ ಅಂತ ಹೇಳ್ತೀವಿ, ಸರಿನಾ? ಹರಿಯಾಣದ ಪಾನಿಪತ್ ನಿಯರ್ ಏನಿದೆ ಅಲ್ವಾ, ಭಾರತದ ಮೊದಲ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಘಟಕವನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಇದರ ಇನ್ನೂ ಸಮ್ ಪ್ಲಾಂಟ್ಗಳು ರನ್ನಿಂಗಲ್ಲಿದ್ದಾವೆ, ಮೀನ್ಸ್ ರೆಡಿ ಆಗ್ತಾ ಇದ್ದಾವೆ. ಓಕೆ, ಇನ್ನೂ ಪ್ರಾಜೆಕ್ಟ್ ಇನ್ನೂ ರನ್ನಲ್ಲಿದೆ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಸಮ್ 2 ಪ್ಲಾಂಟ್ಗಳು ಉದ್ಘಾಟನೆ ಆಗಿದ್ದಾವೆ. ಆ 2 ಪ್ಲಾಂಟ್ಗಳಿಂದನೇ ಇವಾಗ ಪ್ರೊಡಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಕೃತಕ ಬುದ್ಧಿಮತ್ತೆ AI ಕ್ರಿಯಾ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತ? ಯಾವ ದೇಶ ಆಯೋಜಿಸಿತ್ತು? ಈ ಕ್ವಶನ್ ಏನಿದೆ ಅಲ್ವಾ, ಈ NTPC ಎಕ್ಸಾಮಲ್ಲಿ ಏನಿದೆ ಲವ್ ಬಂದಿದ್ದು ಗೊತ್ತಿಲ್ಲ. NTPC ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿಯೋನಿಗೆ ಒಂದು ಮಿನಿಮಮ್ ಏನಿಲ್ಲ ಒಂದು 5 ರಿಂದ 6 ಸರಿ ಕ್ವಶನ್ ಕೇಳಿದಾನೆ ಇದನ್ನು. ಯಾವುದು? 2025ರ AI ಬುದ್ಧಿಮತ್ತೆ ಕ್ರಿಯಾ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತಂದರೆ ಫ್ರಾನ್ಸ್ ದೇಶ ಆಯೋಜಿಸಿತ್ತು. ಸೊ ಹಾಗಾದರೆ ಆ ಒಂದು ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಹೇಳ್ತೀವಿ, ಸರಿನಾ? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಯಾರು? ಫ್ರಾನ್ಸ್ ದೇಶದ ಅಧ್ಯಕ್ಷ. ಹಾಗಾದರೆ ಅದರ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಭಾರತ ಪ್ರಧಾನಮಂತ್ರಿ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಈ ಕ್ವಶನ್ನ ಮಿನಿಮಮ್ 5-6 ಸರಿ ಕೇಳಿದಾನೆ ಗ್ರಾಜುಯೇಷನ್ ಎಕ್ಸಾಮಲ್ಲಿ ಹೇಳ್ತೇನೆ, ಅಂಡರ್ ಗ್ರಾಜುಯೇಷನ್ ಎಕ್ಸಾಮಲ್ಲಿ. ಓಕೆ, ಬೇಕಾದ್ರೆ ಡೌಟ್ ಇತ್ತು ಅಂದರೆ ಒಂದ್ಸರಿ ನೀವು ಚೆಕ್ ಮಾಡಿ. ಈ ಕ್ವಶನ್ ಕೇಳಿದಾನೆ, ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದು. ಯಾವುದಂದ್ರೆ AI ಕೃತಕ ಬುದ್ಧಿಮತ್ತೆ ಶೃಂಗಸಭೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಷ ಎಲ್ಲಿ ನಡೆಯಲಿದೆ? ನಮ್ಮ ಭಾರತದಲ್ಲಿ. ಓಕೆ, ಇವಾಗ ನಾವು ಜಂಟಿಯಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀವಿ. ಮುಂದೆ ಸರಿ ನಾವೇ ಒಬ್ಬರೇ ಆಕೆಲ್ಲ ನಾವು ವಹಿಸ್ಕೊಳ್ತೀವಿ, ನಮಗೆ ಕೊಡಿ ಸಾರ್ ಅಂತ ಹೇಳಿದ್ದಾರೆ ಇವರು, ಹೋಗಿ ಅವರು ಕೊಟ್ಟಿದ್ದಾರೆ ನಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದ FSSAI CEO ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನು ನೇಮಿಸಲಾಗಿದೆ? ಫುಡ್ಡಲ್ಲಿ ಯಾರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ? ನಮ್ಮ ರಂಜಿತ್ ಪುನ್ಹಾಣಿ ಅವರಿಗೆ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ಈ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಮೀನ್ಸ್ ಅಧ್ಯಕ್ಷ ಅಲ್ಲ, CEO ಅಂತ ಹೇಳ್ತೀವಿ, ಸರಿನಾ? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಏಷ್ಯನ್ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ದೇಶ ಯಾವುದು? ಕಬಡ್ಡಿ ಅಂತ ಬಂದರೆ ಯಾವ ದೇಶ ಮುನ್ನೆಲೆಗಿರುತ್ತೆ? ನಮ್ಮ ಭಾರತ. ಓಕೆ, ಕಾಲೆಳಕ್ಕೆ ನಾವು ಫೇಮಸ್ ಇದೀವಿ ಅಂತಾನೆ ನಮ್ಮ ಭಾರತ ಏನಿದೆ ಅಲ್ವಾ, ಕಬಡ್ಡಿಯಲ್ಲಿ ಟಾಪಲ್ಲೇ ಇದೆ. ಪುರುಷರಲ್ಲೂ ಸಹ ನಾವೇ ಕಬಡ್ಡಿಯಲ್ಲಿ ನಾವೇ ವಿನ್ ಆಗಿರ್ತೀವಿ, ಮಹಿಳೆಯರಲ್ಲೂ ಸಹ ನಾವೇ ವಿನ್ ಆಗಿರ್ತೀವಿ. ಏಷ್ಯಾ ಕಪ್ ಆಗಿರಲಿ ಅದನ್ನು ನಾವೇ ವಿನ್ ಆಗಿರ್ತೀವಿ, ವರ್ಲ್ಡ್ ಕಪ್ ಆಗಿರಲಿ ಅದನ್ನು ನಾವೇ ವಿನ್ ಆಗಿರ್ತೀವಿ, ಸರಿನಾ? ಆಲ್ಮೋಸ್ಟ್ ನಿಮಗೆ ಗೊತ್ತಿಲ್ಲ ಅಂತಾರೆ ಇಂಡಿಯಾನೇ ಹಾಕಿಬಿಡಿ. ಇಫ್ ಏನಾದರೂ ಇಂಡಿಯಾ ವಿನ್ ಆಗಿರಲಿದ್ರೆ ಸ್ವಲ್ಪ ಮಿಸ್ ಆಗಿದ್ರೆ ಅದು ಇರಾನ್ ಗೆದ್ದಿರುತ್ತೆ ಅಷ್ಟೇ. ಬಟ್ ಕಬಡ್ಡಿ ಯಾವ ರಾಷ್ಟ್ರದ ರಾಷ್ಟ್ರೀಯ ಆಟವಾಗಿದೆ ಹೇಳ್ಬೋದಾ? ಬಾಂಗ್ಲಾದೇಶ ಅಥವಾ ನೇಪಾಳ?
ಹೇಳಿ ಇದಕ್ಕೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರು ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದೇನೆ. ಓಕೆ, ವಿಳಿಂಜಂ ಬಂದರು ಎಲ್ಲಿ ಇದೆ? ಇದು ವಿಳಿಂಜಂ ಓಕೆ, ಇದು ಆಂಧ್ರ ಪ್ರದೇಶ, ಇಲ್ಲ ಅಂತಂದರೆ ಕೇರಳ ಇರುತ್ತೆ. ಸೊ ಯಾವುದಾಗಿದೆ, ಕೇರಳನ ಅಥವಾ ಆಂಧ್ರ ಪ್ರದೇಶ? ಆಂಧ್ರ ಪ್ರದೇಶ ಅಲ್ಲ. ಸೊ ಇದು ಕೇರಳದಲ್ಲಿ ಕಂಡುಬರ್ತದೆ. ಯಾವುದು? ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರು ಎಲ್ಲಿದೆ ಅಂದರೆ ಕೇರಳದಲ್ಲಿ ಕಂಡುಬರ್ತದೆ. ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಯಾಕೆಂದರೆ ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಕೇಳ್ತಾನೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 80ನೇ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರು? ಅನ್ನಾಲೆನಾ ಬಾರ್ಬೇಕ್ ಅವರು. ಸೊ ಹಾಗಾದರೆ ಅನ್ನಾಲೆನಾ ಬಾರ್ಬೇಕ್ ಅವರು ಯಾವ ದೇಶಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಈ ಅನ್ನಾಲೆನಾ ಬಾರ್ಬೇಕ್ ಅವರು ಇವರು ಸಂಬಂಧಪಟ್ಟಿರೋ ದೇಶ ಯಾವುದು ಅಂತಂದರೆ ಜರ್ಮನಿ ದೇಶ ಅಂತ ಹೇಳ್ತೀವಿ, ಹಿಟ್ಲರ್ನ ದೇಶ ಅಂತ ಹೇಳ್ತೀವಿ, ಸರಿನಾ? ಬಟ್ ಹಿಟ್ಲರ್ನ ಹುಟ್ಟಿರ್ತಕ್ಕಂಥ ದೇಶ ಯಾವುದು ಹೇಳ್ಬೋದು ಯಾರಾದರೂ? ಸ್ವಲ್ಪ ಒಂದು ಪಾಸ್ ತಗೊಳ್ಳಿ, ಇದನ್ನ ಆನ್ಸರ್ ಮಾಡಿ. ಯಾವುದಂದರೆ ಈ ಹಿಟ್ಲರ್ನ ಹುಟ್ಟಿದ ದೇಶ ಯಾವುದು? ಆಸ್ಟ್ರಿಯಾ ದೇಶ ಅಂತ ಹೇಳ್ತೀವಿ. ಆಸ್ಟ್ರಿಯಾ ದೇಶದಿಂದ ಅವನು ಹುಟ್ಟಿರ್ತಕ್ಕಂಥ ದೇಶ ಯಾವುದು ಅಂದರೆ ಆಸ್ಟ್ರಿಯಾ ದೇಶ. ಅವನ ಕರ್ಮಭೂಮಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಜರ್ಮನಿ ದೇಶ ಅಂತ ಹೇಳ್ತೀವಿ. ಓಕೆ, ಗೊತ್ತಿರೋ ಕೇಳ್ಬೋದು ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದಿಯಾಸಲೈ, ಅದು ಡಯಾಸಲೈ ಅಲ್ಲ, ದಿಯಾಸಲೈ ಯಾವ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಆತ್ಮಚರಿತ್ರೆ ಆಗಿದೆ ಅಂತ ಕೇಳಿದ್ದಾನೆ. ಈ ದಿಯಾಸಲೈ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಓಕೆ, ಸ್ವಲ್ಪ ಇವತ್ತು ಉಪವಾಸ ಇದೆ, ಸಂಕಷ್ಟಿ ಇರೋದ್ರಿಂದ ಸ್ವಲ್ಪ ಬಿಕ್ಕುತ್ತಾ ಇದೆ. ಓಕೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿಯಾಸಲೈ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಸೊ ರೀಸೆಂಟಾಗಿ ಬರೆದಿದ್ದಾರೆ ಇದನ್ನು. ಸೊ ಯಾರು ಬರೆದಿದ್ದಾರೆ ಅಂತ ಕೇಳಿದ್ರೆ ಕೈಲಾಶ್ ಸತ್ಯಾರ್ಥಿ ಅವರು ಬರೆದಿದ್ದಾರೆ. ಹೆಸರನ್ನ ಯಾರು? ಕೈಲಾಶ್ ಸತ್ಯಾರ್ಥಿ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇದು ಆಲ್ರೆಡಿ ಅಗ್ನಿವೀರ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸರ್ ಅಗ್ನಿವೀರಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ನಮಗೆ ಕೇಳಲ್ಲ ಬಿಡಿ ಸರ್. ಅಗ್ನಿವೀರಲ್ಲಿಯೂ ಸಹ ನೀವು ಕರೆಂಟ್ ಅಫೇರ್ಸ್ನ ಹಗರು ತಗೊಳ್ಬೇಡಿ. ಓಕೆ, ಸೊ ಅಲ್ಲಿಯೂ ಸಹ ನಿಮಗೆ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಕರೆಂಟ್ ಅಫೇರ್ಸ್ ಎರಡು ಕ್ವಶನ್ ಕೇಳ್ತಾನೆ. ಆ 2 ಕ್ವಶನ್ ಫುಲ್ ಲೆವೆಲಲ್ಲಿ ಕೇಳ್ತಾನೆ. ಓಕೆ, ಸೊ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ, ಬಿಟ್ಟೇ ಬರಬೇಕು ಹುಡುಗರು, ಆ ಥರ ಕೇಳಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಣಹದ್ದು ಸಂರಕ್ಷಣೆಗಾಗಿ ಭಾರತದ ಮೊದಲ ಪೋರ್ಟಲನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ತಾನೆ. ರಣಹದ್ದು ಸಂರಕ್ಷಣೆಗಾಗಿ ಎಲ್ಲಿ ಪೋರ್ಟಲ್ನ ಪ್ರಾರಂಭ ಮಾಡಲಾಗಿದೆ? ನಮ್ಮ ಅಸ್ಸಾಮಲ್ಲಿ. ಓಕೆ, ಇಲ್ಲಿ ಅಸ್ಸಾಮಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಿಸ್ಸಸ್ ವರ್ಲ್ಡ್ 2025ರ ಮಿಸ್ಸಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ಪು ಮಹಿಳೆ ಯಾರು ಅಂತ ಕೇಳಿದ್ದಾನೆ. ಮೊದಲ ಆಫ್ರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾನೆ. ಯಾರಿದ್ದಾರೆ? ಚಿಯಗೋ ಗಿಲೈ ಅಂತ ಕೊಟ್ಟಿದ್ದಾನೆ, ಮಿಶೆಲಾ ಕೊಯ್ಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ತುಷೋ ಮೊಬ್ಡೋ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಯೋಮ್ನೋ ಓರ್ಜಿ ಅಂತ ಕೊಟ್ಟಿದ್ದಾನೆ. ಯಾರಾಗ್ತಾರೆ ಇದರಲ್ಲಿ? ನಮ್ಮ ಸೌತ್ ಆಫ್ರಿಕಾದವ್ರು ಇವರು, ನಮ್ಮ ABD ಅವರ ತವರೂರಿನವರು ಇವರು. ಯಾರು? ನಮ್ಮ ತಿಶಾಗೋ ಗೆಲೈ ಅಂತ ಹೇಳ್ತೀವಿ ಸರ್ನ. ಇವರೇನಿದ್ದಾರೆ ಮೊದಲ ಸೌತ್ ಆಫ್ರಿಕನ್ ಮಹಿಳೆ, ಮೊದಲ ಆಫ್ರಿಕನ್ ಮಹಿಳೆ, ಹಾಗೆ ಮೊದಲ ಕಪ್ಪು ಮಹಿಳೆ ಅಂತ ಹೇಳ್ತೀವಿ. ಇವರು ಮಿಸ್ಸಸ್ ವರ್ಲ್ಡ್ ಪ್ರಶಸ್ತಿಯನ್ನು 2025ರ ಮಿಸ್ಸಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಕಪ್ಪು ಮಹಿಳೆ ಆಗಿದ್ದಾರೆ. ಯಾವ ದೇಶವೇ ಅಂತ ನಿಮಗೆ ಎಕ್ಸಾಕ್ಟ್ಲಿ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸೌತ್ ಆಫ್ರಿಕಾ ಸರ್ ಅಂತ ಹೇಳಬೇಕಾಗುತ್ತೆ. ಸೌತ್ ಆಫ್ರಿಕಾದ ಒಂದು ಕರೆನ್ಸಿ ಯಾವುದು? ರಾಂಡ್ ಅಂತ ಹೇಳ್ತೀವಿ. ಓಕೆ, ಯಾವುದು? ರಾಂಡ್ ಅನ್ನೋದು ಸೌತ್ ಆಫ್ರಿಕಾದ ಕರೆನ್ಸಿ ಆಗಿದೆ. ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು, ಯಾಕೆಂದರೆ ಬ್ರಿಕ್ಸ್ನ ಕರೆನ್ಸಿಗಳು ಇಂಪಾರ್ಟೆಂಟ್ ಆಗ್ತವೆ, ಬ್ರಿಕ್ಸ್ ದೇಶದ ಕರೆನ್ಸಿಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಹಣಕಾಸು ವರ್ಷಕ್ಕೆ ಭಾರತೀಯ ಬ್ಯಾಂಕುಗಳ ಸಂಘದ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಹೇಳ್ಬೋದಾ? ನಮ್ಮ SBIನ ಅಧ್ಯಕ್ಷರಿದ್ದಾರೆ, ಇವರು ಯಾರು? ಚೇರ್ಮನ್ ನಮ್ಮ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅಂತ ಹೇಳ್ತೀವಿ ಸರ್ನ. ಯಾರು? ಚಲ್ಲಾ ಶ್ರೀನಿವಾಸಲು ಶೆಟ್ಟಿ. ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ ಇವರೇ. ಆ್ಯಂಡ್ ದೆನ್ SBI ಅತಿ ಹೆಚ್ಚು ಕ್ಯೂ ನಿಲ್ತಿರಲ್ವಾ, ಇವರನ್ನ ಬೈಬೇಕು ನೀವು. ಯಾರನ್ನ? ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರನ್ನ. ಸೊ ಇವರೇ ಅದರ ಒಂದು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಿಮ್ಸ್ಟೆಕ್ನ ಸಾಂಪ್ರದಾಯಿಕ ಸಂಗೀತ ಉತ್ಸವವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಇದೆ, ಇನ್ನೊಂದು ಬ್ರಿಕ್ಸ್ ಅಂತ ವರ್ಡ್ ಮೆನ್ಷನ್ ಇದೆ ಇಲ್ಲಿ. ಎಲ್ಲಿ? ಮೊದಲ ಬಿಮ್ಸ್ಟೆಕ್ನ ಸಾಂಪ್ರದಾಯಿಕ ಸಂಗೀತ ಉತ್ಸವವನ್ನು ಎಲ್ಲಿ ನಡೆಸಲಾಗಿದೆ ಅಂತಂದರೆ ನಮ್ಮ ನವದೆಹಲಿಯಲ್ಲಿ ನಡೆಸಲಾಗಿದೆ. ಎಲ್ಲಿ? ನವದೆಹಲಿಯಲ್ಲಿ ಸಂಗೀತ ಉತ್ಸವ. ಬಿಮ್ಸ್ಟೆಕ್ ಸಭೆ ಅಂತ ಕೇಳಿಲ್ಲ, ಅಥವಾ ಬಿಮ್ಸ್ಟೆಕ್ ಜಸ್ಟ್ ಕೇಳಿಲ್ಲ. ಬಿಮ್ಸ್ಟೆಕ್ಸ್ ಅಂತ ಹೇಳಿದ್ರೆ ನಾವು ಈ ಥೈಲ್ಯಾಂಡ್ ಅಂತ ಹೇಳ್ತಿದ್ವಿ. ಈ ವರ್ಷ ಥೈಲ್ಯಾಂಡಲ್ಲಿ ನಡೆದಿದೆ. ಎಷ್ಟನೇ ಆವೃತ್ತಿ ಆಗಿತ್ತು? 6ನೇ ಆವೃತ್ತಿ ಆಗಿತ್ತು. ಮುಂದಿನ ವರ್ಷ ಈ ಒಂದು ಬಾಂಗ್ಲಾದೇಶದಲ್ಲಿ ನಡೆಯಲಿದೆ. ಬಟ್ ಆತ ಕೇಳಿರೋದು ಸಾಂಪ್ರದಾಯಿಕ ಸಂಗೀತ ಉತ್ಸವ ಅಂತ ಕೇಳಿದ್ದಾನೆ. ಯಾವುದು? ಬಿಮ್ಸ್ಟೆಕ್ದು ನವದೆಹಲಿಯಲ್ಲಿ ಇದು ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಮೊದಲ ಚೆಸ್ ಸ್ಪೋರ್ಟ್ಸ್ ವಿಶ್ವಕಪ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ. ಮೊದಲ ಚೆಸ್ ಸ್ಪೋರ್ಟ್ಸ್ ಯಾರು? ನಮ್ಮ ನಾರ್ವೆ ದೇಶದ ಹುಲಿ ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಹೇಳ್ತೀವಿ ಸರ್ನ. ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಸ್ಪೋರ್ಟ್ಸ್ ವಿಶ್ವಕಪ್ನ ಗೆದ್ದಿರ್ತಕ್ಕಂಥ ಮೊದಲ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 3 ಸ್ವರೂಪಗಳಲ್ಲಿ ಮೀನ್ಸ್ T20, ಒನ್ ಡೇ ಆ್ಯಂಡ್ ದೆನ್ ಟೆಸ್ಟ್ ಅಲ್ಲಿ 3ದರಲ್ಲೂ ಸಹ ಶತಕವನ್ನು ಗಳಿಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು? ನಮ್ಮ ಸ್ಮೃತಿ ಮಂದಾನ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಸ್ಮೃತಿ ಮಂದಾನ ಅವರು. ಮಿತಾಲಿ ರಾಜ್ ಅವರು ಇವರು ಒನ್ ಡೇಲಿ ಗಳಿಸಿದ್ದಾರೆ ಆ್ಯಂಡ್ ದೆನ್ ಟೆಸ್ಟ್ ಅಲ್ಲಿ ಗಳಿಸಿದ್ದಾರೆ. ಓಕೆ, ಈ ಒಂದು ವುಮೆನ್ ಕ್ರಿಕೆಟ್ನ ದಂತಕತೆ ಯಾರು ಅಂದರೆ ಮಿತಾಲಿ ರಾಜ್ ಅವರು. ಬಟ್ ಇವರು ಟೆಸ್ಟಲ್ಲಿ T20ಯಲ್ಲಿ ಗಳಿಸಿಲ್ಲ. ಸೊ T20ಯಲ್ಲೂ ಸಹ ಒಂದು ಶತಕವನ್ನು ಗಳಿಸಿ 3 ಫಾರ್ಮೆಟಲ್ಲಿ ಸೆಂಚುರಿಯನ್ನು ಗಳಿಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂದರೆ ಸ್ಮೃತಿ ಮಂದಾನ ಅಂತ ಹೇಳ್ತೀವಿ, ನಮ್ಮ RCBಯ ಕ್ಯಾಪ್ಟನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊಬೈಲ್ ಆಧಾರಿತ ಮತದಾನ ಸೌಲಭ್ಯವನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಮೊದಲ ರಾಜ್ಯ? ನಮ್ಮ ಬಿಹಾರ. ಓಕೆ, ಸೊ ಬಿಹಾರದಲ್ಲಿ ಎಲೆಕ್ಷನ್ ಆಗ್ತದೆ ಇವಾಗ, ನೋಡ್ಬೋದು ಇದನ್ನು ಸಹ ನೀವು. ಯಾವುದು? ಬಿಹಾರ ಸರಿನಾ. ಆ ಬಿಹಾರದಲ್ಲಿ ಪಂಚಾಯತ್ ಅಲ್ಲ, ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ಮೊಟ್ಟ ಮೊದಲ ಬಾರಿಗೆ ಮತದಾನ ಸೌಲಭ್ಯವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಸರಿನಾ. ಮೀನ್ಸ್ ಮೊಬೈಲಲ್ಲೇ
ಓಟ್ ಹಾಕೋದು. ಸರ್ ಹಾಗಾದರೆ ಯಾರ್ಯಾರೋ ಓಟ್ ಹಾಕೋದಲ್ಲ, ಆ ಒಂದು ಸೆಂಟ್ರ್ಗಳಿಗೆ, ಮತದಾನದ ಸೆಂಟರ್ಗಳೇನಿರ್ತಾವಲ್ವ ಅಲ್ಲೇ ಹೋಗಿ ನಮ್ಮ ಮೊಬೈಲಲ್ಲೇ ಓಟ್ ಹಾಕೋದು ಅಂತ ಆಗಿದೆ ಅಲ್ಲಿ. ಮೀನ್ಸ್ EVM ಮಷಿನ್ ಅದು ಇದು ಅಂತ ಏನಿಲ್ಲ, ನಮ್ಮ ಮೊಬೈಲನ್ನು ಹಾಕ್ಬೋದು ಅಂತ ಆ ಥರ ಇದೆ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು? ಓಕೆ, ನಾವು ದುಃಖ ಆಗಬೇಕು ಅಂದರೆ ನಮ್ಮ ಮನೆಗೆ 108 ಬರಬೇಕು. ಸೊ ನಾವು ಸಂತೋಷ ಆಗಿರಬೇಕು ಅಂದರೆ 108 ಬದಲು 0 ಹೋಗಿ ಮತ್ತೊಂದು ಒಂದು ಆಗಬೇಕು, 118 ಆಗಬೇಕು. 118ರಲ್ಲಿ ನಾವು ಸಂತೋಷ ಸೂಚ್ಯಂಕದಲ್ಲಿ ನಾವು ಭಾರತ ಸ್ಥಾನಮಾನ ಇದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ ಸರ್ಕಾರದಿಂದ 2025 ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಯಾರಿಗೆ ನೀಡಲಾಗಿದೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು? ಯಾರಿಂದ? UK ಇಂದ. ನಮ್ಮ ನಾಳೆ ಹೋದ್ರಲ್ಲ UK, ಯುನೈಟೆಡ್ ಕಿಂಗ್ಡಮ್, ಅವ್ರು ನೀಡಿದ್ದಾರೆ. ಯಾರಿಗೆ? ಚಿರಂಜೀವಿ. ಓಕೆ, ಈ ತಮಿಳಿನ ಮೆಗಾಸ್ಟಾರ್ ಅಲ್ವಾ ಇವರು? ಮೆಗಾಸ್ಟಾರ್ ಅಂತ ಏನೋ ಇದೆ ಅನ್ಸುತ್ತೆ ಇವರಿಗೆ, ಮೆಗಾಸ್ಟಾರು ಯಾವುದು, ಚಿರಂಜೀವಿ ಸ್ಟಾರು. ಓಕೆ, ಅವರು ಈ ಚಿರಂಜೀವಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಯಾವುದು? UK ಸರ್ಕಾರದಿಂದ ನೀಡಲಾಗಿರ್ತಕ್ಕಂಥ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಯಾರಿಗೆ? ಚಿರಂಜೀವಿ ಅವರಿಗೆ. ಇವರು ತೆಲುಗುದ ನಟ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 5ನೇ ಏಷ್ಯನ್ ಯೂತ್ ಪ್ಯಾರಾ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸುತ್ತದೆ ಅಂತ ಕೇಳಿದಾನೆ. ಯಾವುದು? 5ನೇ ಏಷ್ಯನ್ ಯೂತ್ ಪ್ಯಾರಾ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸಲಾಗ್ತದೆ ಅಂತಂದರೆ ದುಬೈ ಆಯೋಜಿಸಲಾಗ್ತಾ ಇದೆ. ಸರಿನಾ? ದುಬೈ ಕಂಡುಬರುತ್ತೆ. ಈ UAEಯಲ್ಲಿ ಒಂದು ಎಮಿರೇಟ್ ಯಾವುದು ಅಂತಂದರೆ ದುಬೈ ಎಮಿರೇಟ್ ಅಂತ ಹೇಳ್ತೀವಿ. ಸರಿನಾ? UAEಯಲ್ಲಿ ಟೋಟಲಿ ಎಷ್ಟು ಎಮಿರೇಟ್ಗಳು ಕಂಡುಬರ್ತವೆ ಅಂದರೆ 7 ಎಮಿರೇಟ್ಗಳು ಕಂಡುಬರ್ತವೆ. ಸೊ ಆ 7 ಎಮಿರೇಟ್ಗಳಲ್ಲಿ ಯಾವ ಇದರ ರಾಜಧಾನಿಯಾಗಿದೆ? ಅಬುಧಾಬಿ ಎನ್ನುವ ಒಂದು ಎಮಿರೇಟ್ ಏನಿದೆ ಅಲ್ವಾ, ಅಬುಧಾಬಿ ಎನ್ನುವ ಒಂದು ರಾಜ್ಯ ಇದರ ಒಂದು ರಾಜಧಾನಿಯಾಗಿದೆ. ಸರಿನಾ? ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ತಾನೆ. ಯಾಕೆಂದರೆ ದುಬೈ ಅನ್ನೋದು ರಾಜಧಾನಿ ಅಲ್ಲ. ಇವನ್ ದುಬೈ ಅನ್ನೋದು ಏನಂತ ಕೇಳ್ತಾನೆ, ಅದು ಎಮಿರೇಟ್ ಆಗಿದೆ. ಎಮಿರೇಟ್ ಅಂದರೆ ನಮ್ಮ ಭಾರತದಲ್ಲಿ ನಾವು ಯೂಸ್ ಮಾಡೋ ವರ್ಡ್ ಸ್ಟೇಟ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎಮಿರೇಟ್ ಅಂದರೆ ಇನ್ನು ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಸಂಸ್ಥಾನ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗ್ರೀನ್ ಕ್ರಿಪ್ಟೋ ಕರೆನ್ಸಿಯನ್ನು ಅಳವಡಿಸಿಕೊಳ್ಳುವುದಾಗಿ ಯಾವ ದೇಶ ಘೋಷಿಸಿದೆ? ಯಾವುದು? ಆರ್ಚರಿ ಆ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆಯಾಗಿದೆ. ಯಾವ ದೇಶ? ನಮ್ಮ ಭೂತಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕನ್ನಡಿಪಾಯ ಸಾಂಪ್ರದಾಯಕ್ಕೂ ಬುಡಕಟ್ಟು ಕರಕುಶಲ ವಸ್ತು ನಮ್ಮ ಕೇರಳದಿಂದ GI ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ವಸ್ತು ಆಗಿದೆ. ಯಾವುದು? ಕನ್ನಡಿಪಾಯ ಅಂತ ಹೇಳ್ತೀವಿ. ಸರಿನಾ? ಪಪ್ಪಾಯ ಅಲ್ಲ, ಕನ್ನಡಿಪಾಯ. ಎಲ್ಲಿದೆ ಅಂತಂದರೆ ಕೇರಳದಲ್ಲಿ ಕಂಡುಬರ್ತದೆ ಈ ಒಂದು ಕರಕುಶಲ ವಸ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಡೈಮಂಡ್ ಲೀಗ್ ಫೈನಲಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತ. ಓಕೆ, ನಮ್ಮ ಗೋಲ್ಡನ್ ಚೋಪ್ರಾ ಅವರು ಆಲ್ಮೋಸ್ಟ್ ಗೋಲ್ಡನ್ನೇ ಗೆಲ್ತಾ ಇದ್ರು. ಬಟ್ ಈ ವರ್ಷ ಏನಾಗಿದೆ ಅಂತಂದರೆ ಇವರು ಸ್ವಲ್ಪ ಲಕ್ ಕೈ ಹಿಡಿತಾ ಇಲ್ಲ ಇವರಿಗೆ. ಇವರು ಬೆಳ್ಳಿ ಪದಕವನ್ನು ಗೆಲ್ತಾ ಹೋಗ್ತಾ ಇದ್ದಾರೆ. ಓಕೆ, ಯಾವೊಂದು ಪದಕವನ್ನು ಗೆದ್ದಿದ್ದಾರೆ ಅಂತಂದರೆ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಒಲಿಂಪಿಕ್ಸಲ್ಲೂ ಸಹ ಇವರು ಯಾವ ಪದಕವನ್ನು ಗೆದ್ದಿದ್ದರು? ಬೆಳ್ಳಿ ಪದಕವನ್ನೇ ಗೆದ್ದಿದ್ದರು. ಓಕೆ, ನದೀಮ್ ಖಾನ್ ಅಲ್ವಾ? ನದೀಮ್ ಅನ್ಸುತ್ತೆ ಅವರ ಹೆಸರು. ಆ ನದೀಮ್ ಅನ್ನೋರು 90 ಮೀಟರ್ ಬರ್ಚಿಯನ್ನು ಎಸೆದು ಅವರು ಗೋಲ್ಡ್ ಮೆಡಲನ್ನು ಹಾರಿಸ್ಕೊಂಡು ಹೋದರು ಪಾಕಿಸ್ತಾನ ದೇಶಕ್ಕೆ. ಓಕೆ, ಇದು ಸಹ ಗೊತ್ತಿರಲಿ ಯಾರು ಅಂದರೆ ನದೀಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025-26 ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಎಷ್ಟು ಹಳ್ಳಿಗಳು ಒಳಗೊಳ್ಳುತ್ತವೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಆಪ್ಷನ್ A 10 ಅಂತ ಕೊಟ್ಟಿದ್ದಾರೆ, ಆಪ್ಷನ್ B 150, ಆಪ್ಷನ್ C 180, ಆಪ್ಷನ್ D ಏನಂತ ಇದೆ ಅಂದರೆ 700 ಅಂತ ಇದೆ. ಸೊ ಯಾರು ಇದಕ್ಕೆ ಸರಿಯಾದ ಉತ್ತರ ಮಾಡ್ತೀರಾ? ಹೇಳ್ಬೋದಾ ಯಾರಾದರೂ ಸರಿಯಾದ ಉತ್ತರ? ಯಾರಾದರೂ ಆನ್ಸರ್ ಮಾಡಿದ್ರಾ? ಎಲ್ಲರದು ರಾಂಗು. ಯಾಕೆಂದರೆ ಇಲ್ಲಿ 10 ಅಲ್ಲ, ಅದು 100 ಆಗಬೇಕಾಗಿತ್ತು. ಓಕೆ, ಸೊ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಎಷ್ಟು ಜಿಲ್ಲೆಗಳು ಒಳಗೊಳ್ಳುತ್ತವೆ ಅಂತ ಕೇಳಿದ್ರೆ 100 ಜಿಲ್ಲೆಗಳು ಒಳಗೊಳ್ತಾ ಇದ್ದಾವೆ. ಆ್ಯಂಡ್ ದೆನ್ ಟೋಟಲಿ 36 ಸ್ಕೀಮ್ಗಳೇನಿದೆ ಅಲ್ವಾ, ಇದರ ಒಳಗಡೆನೆ ಮರ್ಜ್ ಆಗ್ತಾ ಇದ್ದಾವೆ 36 ಸ್ಕೀಮ್ಗಳು. ಓಕೆ, ಆ್ಯಂಡ್ ದೆನ್ 2026 ಇದರದ್ದು ಏನೋ ಒಂದು ಗುರಿನೂ ಸಹ ಹಾಕೊಂಡಿದ್ದಾರೆ. ಸರಿನಾ? ಯಾವುದು? ಈ 100 ಜಿಲ್ಲೆಗಳಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026 ಕೇಂದ್ರ ನೇರ ತೆರಿಗೆ ಮಂಡಳಿಯ CBDT ಸೆಂಟ್ರಲ್ ಬೋರ್ಡ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅಧ್ಯಕ್ಷರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾರು? ರವಿ ಅಗರ್ವಾಲ್ ಅವರು. ಸರಿನಾ? ಈ ರವಿ ಅಗರ್ವಾಲ್ ಅವರು ಈ ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರಾಗಿ ಮರು ನೇಮಕಗೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನಿಗಳು ಇತ್ತೀಚೆಗೆ 128 ಹೊಸ ಚಂದ್ರರನ್ನು ಕಂಡುಹಿಡಿದಿದ್ದಾರೆ. ಈ ಗ್ರಹದಲ್ಲಿರುವ ಒಟ್ಟು ಚಂದ್ರರ ಸಂಖ್ಯೆಯನ್ನು 277ಕ್ಕೆ ಹೆಚ್ಚಿಸಿದ್ದಾರೆ. ಇದು ಯಾವ ಗ್ರಹ ಇದು? 274 ಚಂದ್ರಗಳಿದಾವಂತೆ. ಇವಾಗ ಅದು ಯಾವುದು ಅಂತಂದರೆ ನಮ್ಮ ಹೊರಗ್ರಹ. ಯಾವುದು? ಶನಿಗ್ರಹ ಅಂತ ಹೇಳ್ತೀವಿ. ಸರಿನಾ? ಶನಿಗ್ರಹಕ್ಕೆ ಪ್ರಸ್ತುತ ಎಷ್ಟು ಚಂದ್ರ ಇದ್ದಾವೆ ಅಂತ ಕೇಳಿದ್ರೆ 274 ಚಂದ್ರ ಬರ್ತವೆ. ಸೊ ಅದರಲ್ಲಿ ಫೇಮಸ್ ಇಂಪಾರ್ಟೆಂಟ್ ಚಂದ್ರ ಯಾವುದು ಅಂದರೆ ಟೈಟಾನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಟೈಟಾನ್ ಅಂತ ಹೇಳ್ತೀವಿ, ನಾಟ್ ಟ್ರೈಟಾನ್ ಅಲ್ಲ. ಟ್ರೈಟಾನ್ ಯಾವುದು ಅಂದರೆ ನೆಪ್ಚೂನ್ದು. ಬಟ್ ಟೈಟಾನ್ ಅನ್ನೋದು ಈ ಒಂದು ಶನಿಯ ಗ್ರಹದ ಉಪಗ್ರಹವಾಗಿದೆ. ಸರಿನಾ? ಟೈಟಾನ್ ಅನ್ನೋದು. ಆ್ಯಂಡ್ ದೆನ್ ನಮ್ಮ ಭೂಮಿಯ ಹಾಗೆ ಹವಾಮಾನವನ್ನು ಒಳಗೊಂಡಿರ್ತಕ್ಕಂತಹ ಏಕೈಕ ಉಪಗ್ರಹ ಯಾವುದು ಅಂದರೆ ಟೈಟಾನ್. ಇಂಪಾರ್ಟೆಂಟ್ ಇದೆ. ಇದನ್ನು ಲಾಸ್ಟ್ JEE ಎಕ್ಸಾಮಲ್ಲಿ ಕೇಳಿದ್ದಾನೆ. ಇದೇ ಕ್ವಶನ್ ಕೇಳಿದ್ದಾನೆ. ಎಕ್ಸಾಕ್ಟಿವ್ ಆಗಿ ಏನು ಪ್ರೊನೌನ್ಸ್ ಮಾಡಿದೆ ಅಲ್ವಾ, ಅದೇ ಕ್ವಶನ್ನೇ ಕೇಳಿದ್ದಾನೆ. ನಮ್ಮ ಭೂಮಿ ಹಾಗೆ ವಾತಾವರಣವನ್ನು ಕಂಡುಬರ್ತಕ್ಕಂಥ ಒಂದು ಏಕೈಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾನೆ. ಟೈಟಾನು ಯಾವುದು? ಫೈಬೋಸು, ಡಿಮೋಸು ಆ ಥರ ಕೊಟ್ಟಿದ್ದಾನೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಟೈಟಾನ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ವಚ್ಛ ವಾಯು ಸರ್ವೇಕ್ಷಣೆ 2025 ಮಿಲಿಯನ್ ಪ್ಲಸ್ ಜನಸಂಖ್ಯೆಯ ನಗರಗಳ ಪಟ್ಟಿಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ನಗರ ಅಗ್ರಸ್ಥಾನದಲ್ಲಿ ಕಂಡುಬರ್ತದೆ? ಯಾವುದು ಅಂತ ಹೇಳ್ಬೋದಾ? ಇಂದೋರ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಇಂದೋರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
2025 ಪುರುಷರ ಹಾಕಿ ಏಷ್ಯಾ ಕಪ್ ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತ್ತು? ಯಾವ ತಂಡವನ್ನು ಸೋಲಿಸಿದೆ ಅಂದರೆ ದಕ್ಷಿಣ ಕೊರಿಯಾವನ್ನು ಸೋಲಿಸಿದೆ. ಓಕೆ, ಅಲ್ಲಿ ಮಹಿಳೆಯರ ಹಾಕಿ ಏಷ್ಯಾ ಕಪ್ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳಿದೆ? ಚೀನಾ ಗೆದ್ದಿದೆ ಅಂತ ಹೇಳಿದೆ ಅಲ್ವಾ? ಯಾಕಂದರೆ ಚೀನಾನೇ ಆಯೋಜಿಸಿತ್ತು. ಬಟ್ ಇಲ್ಲಿ ಪುರುಷರಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದರೆ ನಮ್ಮ ಭಾರತ ಗೆದ್ದಿದೆ. ಯಾಕೆ ನಮ್ಮ ಭಾರತವೇ ಆಯೋಜಿಸಿತ್ತು? ಭಾರತ ಎಲ್ಲಿ? ಈ ರಾಜಗೀರದಲ್ಲಿ ಆಯೋಜಿಸಿತ್ತು ಅಂತ ಹೇಳಬೇಕಾಗುತ್ತೆ. ಬಿಹಾರದ ರಾಜಗೀರದಲ್ಲಿ ಈ ಒಂದು ಆಯೋಜನೆ ಮಾಡಲಾಗಿತ್ತು ಅಂತ ಹೇಳಬೇಕಾಗುತ್ತೆ. ಯಾವುದು? ಪುರುಷರ ಹಾಕಿ ಏಷ್ಯಾ ಕಪ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸಿದೆ ಅಂತ ಕೇಳಿದಾನೆ. ಯಾವ ದೇಶ ಆಯೋಜಿಸಲಿದೆ ಬ್ಯಾಡ್ಮಿಂಟನ್? ನಮ್ಮ ನವದೆಹಲಿ, ಭಾರತ. ಅವಾಗಲೂ ನಮ್ಮ ಮಹಿಳೆಯರು ಗೆದ್ದಿದ್ರಲ್ವಾ, ಸಾಬಾ ನಮ್ಗೆ ಗೆದ್ದಿದ್ದಾರೆ ಅಂತ ಅದಕ್ಕೆ ನಮ್ಮಲ್ಲೇ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇವರು. ಯಾರು? ನಮ್ಮ ಭಾರತವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಜಾಗತಿಕ ನಾವೀನ್ಯತೆ ಸೂಚಂಕ ಭಾರತದ ಸ್ಥಾನ ಎಷ್ಟಿದೆ ಅಂತ ಕೇಳಿದ್ದೇನೆ. ಭಾರತದಲ್ಲಿ ಜಾಗತಿಕ ನಾವೀನ್ಯತೆ ಸೂಚಂಕ. ಓಕೆ, ಜಗತ್ತಿನಲ್ಲಿ ನಮ್ಮ ಭಾರತದ ಜಾಗತಿಕ ನಾವೀನ್ಯತೆ ಸೂಚಂಕ ಎಷ್ಟಿದೆ ಅಂತಂದರೆ 38ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನಿಜತ್ ಮೊಯ್ನಾ ಎಂಬ ಯೋಜನೆಯನ್ನು ಮಹಿಳೆಯರಿಗಾಗಿ ಮೀನ್ಸ್ ಹೆಣ್ಣು ಮಕ್ಕಳಿಗಾಗಿ ತಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಯಾವುದು? ನಿಜತ್ ಮೊಯ್ನಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಯಾವ ದೇಶವು UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವುದು? UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ದೇಶ ಯಾವುದು ಅಂದರೆ ಪೋರ್ಚುಗಲ್ ದೇಶ ಅಂತ ಹೇಳ್ತೀವಿ. ಯಾವುದು? ಪೋರ್ಚುಗಲ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಈ ಒಂದು ಸಾಂಸ್ಕೃತಿಕ ಅಂತ ಕೇಳಿದ್ರೆ ದೆಹಲಿ. ಆ್ಯಂಡ್ ದೆನ್ ಯುವ ಶೃಂಗಸಭೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ಒಂದು ಗುಜರಾತ್ನ ಗಾಂಧಿನಗರ ಅಂತ. ಓಕೆ, ಯಾವುದು? ಗಾಂಧಿನಗರ. ನೆಕ್ಸ್ಟ್ ಪ್ರಶ್ನೆ, ಬೈರಾಬಿ ಸೈರಾಂಗ್ ರೈಲು ಮಾರ್ಗದ ಉದ್ಘಾಟನೆಯೊಂದಿಗೆ ಯಾವ ರಾಜ್ಯದ ರಾಜಧಾನಿಯನ್ನು ಮೊದಲ ಬಾರಿಗೆ ರಾಷ್ಟ್ರೀಯ ರೈಲ್ವೆ ಜಾಲಕ್ಕೆ ಸಂಪರ್ಕಿಸಲಾಯಿತು? ಬೈರಾಬಿ ಟು ಸೈರಾಂಗ್ ರೈಲ್ವೆ ಏನಿದೆ ಅಲ್ವಾ, ಅದು ಹೋಗೋದು ಯಾವುದ್ರ ಮೇಲೆ ಹಾದು ಹೋಗುತ್ತೆ ಅಂದರೆ ಈ ಮಿಜೋರಾಂದ ಐಜ್ವಾಲ್ ಮೇಲೆ ಹಾದು ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರಿಷಿಯಸ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತಂದರೆ ನರೇಂದ್ರ ಮೋದಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯ ಸ್ಥಾಪಿಸುತ್ತದೆ ಅಂತ ಕೇಳಿದ್ದಾನೆ. ಓಕೆ, AI ಯೂನಿವರ್ಸಿಟಿಯನ್ನು ಎಲ್ಲಿ ಸ್ಥಾಪಿಸಲಾಗ್ತದೆ? ಇದನ್ನು ಆಲ್ರೆಡಿ ನಿಮಗೆ ಒಂದ್ಸರಿ ಹೇಳಿದ್ದೀನಿ. ಯಾವುದು? ನಮ್ಮ ಮಿತ್ರ ಮಹಾರಾಷ್ಟ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅರ್ಥಶಾಸ್ತ್ರಕ್ಕಾಗಿ PV ನರಸಿಂಹರಾವ್ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಯಾರಿಗೆ ನೀಡಲಾಯಿತು? ಯಾರಿಗೆ ಅಂತಂದ್ರೆ ರೀಸೆಂಟಾಗಿ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಡೆತ್ ಆದ್ರಲ್ವಾ ನಮ್ಮ ಮನಮೋಹನ್ ಸಿಂಗ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವನ್ನು ದೇಶದ ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯವೆಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ? ಅಧಿಕೃತ ಸಂಪೂರ್ಣ ಸಾಕ್ಷರ ರಾಜ್ಯ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಮಿಜೋರಾಂ ಅಂತ. ಅದೇ ನಾವು ಡಿಜಿಟಲ್ ಸಾಕ್ಷರ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಕೇರಳ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಮೇರಲ್ಲಿ ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಜಿಲ್ಲೆಯಾಗಿ ಯಾವ ಜಿಲ್ಲೆ ಮಾರ್ಪಟ್ಟಿದೆ ಅಂತ ಕೇಳಿದಾನೆ. ಯಾವ ಜಿಲ್ಲೆ ಮಾರ್ಪಟ್ಟಿದೆ? ದಿಯು ಅಂತ ಹೇಳ್ತೀವಿ ಸರ್ನ. ಯಾವುದು? ದಿಯು ದಮನ್ನ ಕಂಡು ಬರ್ತಕ್ಕಂಥ ದಿಯು. ಆ್ಯಂಡ್ ದೆನ್ ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ 2025? ಹೇಳ್ಬೋದಾ? ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದನ್ನು ಇಂಪಾರ್ಟೆಂಟ್ ಇರೋದನ್ನ ಬರ್ಕೊಂಡು ಇಟ್ಕೊಳ್ಳಿ. ಯಾವುದು ಅಂತಂದರೆ ಚೀನಾ ದೇಶದ ಲಿಯು ಜಿಯಾಕೂನ್ ಅವರಿಗೆ ಈ ಒಂದು ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027 ಮೊದಲ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಆಟಗಳು ಎಲ್ಲಿ ನಡೆಯಲಿದ್ದಾವೆ ಅಂತ ಕೇಳಿದ್ದಾನೆ. ಹೋಗಿ ಅವಾಗಲೇ ನಿಮಗೆ ಚೆಸ್ ಸ್ಪೋರ್ಟ್ಸ್ ಮೊದಲ ಒಂದು ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಹೇಳಿದೆ ಅಲ್ವಾ. ಸೊ ಅದು ಎಲ್ಲಿ ನಡೆದಿದೆ? ರಿಯಾದಲ್ಲಿ ನಡೆದಿದೆ. ರಿಯಾದಲ್ಲಿ ಕಂಡುಬರುತ್ತೆ, ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಮಖಾನ ಮಂಡಳಿಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಮಖಾನ ಎಲ್ಲಿ ಕಂಡುಬರುತ್ತೆ ರೀ? ಮಖಾನ ತಿನ್ನೋದು ಎಲ್ಲಿ ಕಂಡುಬರುತ್ತೆ? ಬಿಹಾರದಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಕಂಡುಬರುತ್ತೆ ಅಂದರೆ ಬಿಹಾರದಲ್ಲಿ ಕಂಡುಬರ್ತವೆ. ಮಖಾನ ಮಂಡಳಿ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಈ ಒಂದು ಬಿಹಾರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗದ 2025 ಮೊದಲ ಹಣಕಾಸಿನ ಆರೋಗ್ಯ ಸೂಚಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಸೊ ಈ ಕ್ವಶನ್ ಕೂಡ ಆಲ್ರೆಡಿ ಕೇಳಿದ್ದಾನೆ. ಯಾವ ರಾಜ್ಯ ಅಂತಂದರೆ ಈ ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೀವಿ ಸರಿನಾ. ಹಣಕಾಸಿನ ಆರೋಗ್ಯ ಸೂಚ್ಯಂಕ ಅಂತ ಕೇಳಿದ್ರೆ ಒಡಿಶಾ, ಜಸ್ಟ್ ಇಲ್ಲಿ ಹಣಕಾಸು ತೆಗೆದು ಆರೋಗ್ಯ ಸೂಚ್ಯಂಕದಲ್ಲಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಕೇರಳ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಬಯೋಪಾಲಿಮರ್ ಉತ್ಪಾದನಾ ಘಟಕವನ್ನು ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾನೆ ಸರಿನಾ. ಯಾವುದು? ಬಯೋಪಾಲಿಮರ್ ಉತ್ಪಾದನಾ ಘಟಕವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾನೆ. ಲಖೀಂಖೇರಿ ಅಂತ ಹೇಳ್ತೀವಿ ಸರ್ನ. ಯಾವುದು? ಲಖೀಂಖೇರಿ ಅಂತ ಹೇಳ್ತೀವಿ ಸರ್ನ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂದಾಜು ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಂದಾಜು ಸಮಿತಿ ಹೊಸ ಅಧ್ಯಕ್ಷರು ಯಾರು ಅಂತಂದರೆ ಈ ಸಂಜಯ್ ಜೈಸ್ವಾಲ್ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಸಂಜಯ್ ಜೈಸ್ವಾಲ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 1, 2026 ಯಾವ ದೇಶವು ಯುರೋಪಿಯನ್ ಜೋನ್ನ 21ನೇ ಸದಸ್ಯನಾಗಲಿದೆ ಅಂತ ಕೇಳಿದ್ದಾನೆ ಹೆಸರನ್ನ. ಯಾವುದು ಯುರೋಪಿಯನ್ ಜೋನ್ನ 21ನೇ ಸದಸ್ಯ ಯಾವುದಾಗುತ್ತೆ ಅಂದರೆ ನಮ್ಮ ಬಲ್ಗೇರಿಯಾ ಆಗುತ್ತೆ ಹೆಸರನ್ನ. ಯಾವುದು? ಬಲ್ಗೇರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮ ಎಲ್ಲಿ ಅಂತಂದರೆ ಅಮರಾವತಿ. ಎಲ್ಲಿ ಕಂಡುಬರುತ್ತೆ? ಅಮರಾವತಿ. ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಮರಾವತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಲ್ಖಾನ್ ಪಳಿಯುಳಿಕೆ ಉದ್ಯಾನವನವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣದ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ.
ಇದು ಯಾವ ರಾಜ್ಯದಲ್ಲಿದೆ? ಸಲ್ಖಾನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಪಳೆಯುಳಿಕೆ ಕೇಂದ್ರ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB, ಇದನ್ನು ನಿಮಗೆ ಆವಾಗಲೇ ಹೇಳಿದ್ದೆ. ಯಾರು? ಝೂ ಜಿಯಾಯಿ. ಓಕೆ, ಸೊ ಅದರ ಅಧ್ಯಕ್ಷರು ಯಾರು ಅಂತಂದರೆ ಝೂ ಜಿಯಾಯಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರು ಯಾರು ಅಂತಂದರೆ ಝೂ ಜಿಯಾಯಿ ಅಂತ ಹೇಳ್ತೀವಿ. ಯಾವ ದೇಶದವರು? ಚೀನಾ ದೇಶದವರು ಅಂತ ಹೇಳ್ತೀವಿ. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಕಳೆದ 10 ತಿಂಗಳ ಟಾಪ್ ಮೋಸ್ಟ್ 125 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಆ್ಯಂಡ್ ದೆನ್ ಮುಂಬರ್ತಕ್ಕಂತಹ ಸರಣಿಯಲ್ಲಿ ಮೀನ್ಸ್ ಪಾರ್ಟ್ 2ದಲ್ಲಿ 125 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸರಿನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಸಹ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.